Namaste. Jawahar Navodaya Vidyalaya Entrance Examination, Section 2 Mathematics, Chapter 26 Division. So, sign. So, this is a division sign. We call it as divided by. Dividend divided by divisor equal quotient. So, dividend divided by divisor equal to quotient. Dividend value numerator allirutte and divisor value ಡಿನಾಮಿನೇಟರಲ್ಲಿ ಇರುತ್ತೆ. ಬರೋ ರಿಸಲ್ಟನ್ನು ಕೋಶಂಟ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಈಗ ಸಪೋಸ್ ಎಕ್ಸಾಂಪಲ್ 9 ಡಿವೈಡೆಡ್ ಬೈ 3 ಅಂತ ಇರುತ್ತೆ ಅಂದ್ಕೊಳ್ಳೋಣ. ಸೊ 9 ಈಸ್ ದಿ ಡಿವೈಡೆಂಡ್ ವ್ಯಾಲ್ಯೂ ಆ್ಯಂಡ್ 3 ಈಸ್ ದಿ ಡಿವೈಸರ್ ವ್ಯಾಲ್ಯೂ. ಸೊ 3 1s are 3 3s are 9. ಸೊ 3 by 1 is 3. ಸೊ ದಿಸ್ is quotient value. Repeated subtraction of the same number is called division. ಯಾವುದಾದ್ರೂ ಒಂದು ನಂಬರನ್ನು ಸೇಮ್ ನಂಬರಿಂದ ನಾವು ರಿಪೀಟಾಗಿ ಸಬ್ಟ್ರಾಕ್ಷನ್ ಮಾಡ್ತಾಯಿದ್ರೆ ಅದನ್ನು ಡಿವಿಷನ್ ಅಂತ ಕಾಲ್ ಮಾಡ್ತೀವಿ. ಡಿವೈಡೆಂಡ್ ದಿ ನಂಬರ್ ಟು ಬಿ ಡಿವೈಡೆಡ್. ಡಿವೈಸರ್ ದಿ ನಂಬರ್ ಬೈ ವಿಚ್ ವಿ ಡಿವೈಡ್. ಡಿವೈಡೆಡ್ ಅಂದರೆ ಡಿವೈಡೆಂಡ್ ಅಂದರೆ ಸೊ ಯಾವುದಾದ್ರೂ ನಂಬರನ್ನು ನಾವು ಡಿವೈಡ್ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಆ ನಂಬರನ್ನು ಡಿವೈಡೆಂಡ್ ಅಂತ ಕಾಲ್ ಮಾಡ್ತೀವಿ. ಡಿವೈಸರ್ ಅಂದರೆ ದಿ ನಂಬರ್ ಬೈ ವಿಚ್ ವಿ ಡಿವೈಡ್. ಈಗ ಯಾವುದೋ ನಂಬರ್ ಇರುತ್ತೆ, ಆ ನಂಬರನ್ನು ಈ ನಂಬರಿಂದ ಡಿವೈಡ್ ಮಾಡಬೇಕು ಅಂತೀವಲ್ಲ, ಯಾವುದು ನಂಬರಿಂದ ನಾವು ಡಿವೈಡ್ ಮಾಡ್ತೀವೋ ಆ ನಂಬರು ಡಿವೈಸರ್ ಆಗಿರುತ್ತೆ. ಸಪೋಸ್ ಇದು ಡಿವೈಡೆಂಡ್ 9 ಅನ್ನೋದು ಡಿವೈಡೆಂಡ್ ವ್ಯಾಲ್ಯೂ, ದಿಸ್ ಈಸ್ ಡಿವೈಸರ್. ಗೊತ್ತಾಯ್ತಲ್ಲ? ಹಾಗೆ ದಿಸ್ ಒನ್ ಈಸ್ ದಿ ಕೋಶಂಟ್. ಕೋಶಂಟ್ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ಟರ್ ದಿ ಡಿವಿಷನ್. ಸೊ ಡಿವಿಷನ್ ಮಾಡಿದ ನಂತರ ನಮಗೆ ಬರೋ ರಿಸಲ್ಟ್ ಇರುತ್ತಲ್ಲ ಅದು ಕೋಶಂಟ್ ಆಗಿರುತ್ತೆ. ರಿಮೈಂಡರ್ ದಿ ನಂಬರ್ ಲೆಫ್ಟ್ ಬಿಹೈಂಡ್ ಇನ್ ದಿ ಡಿವೈಡೆಂಡ್ ಆಫ್ಟರ್ ಡಿವಿಷನ್. ಸೊ ಈಗ ಎಕ್ಸಾಂಪಲ್, ಈಗ ಇಲ್ಲಿ 2 ಇರುತ್ತೆ, ಇದು 5 ಅಂತ ಇಟ್ಕೊಳ್ಳೋಣ. ಸೊ 5/2 ಇದು ಡಿವೈಡೆಂಡ್, ದಿಸ್ ಈಸ್ ಡಿವೈಸರ್. ಸೊ 2 2s are 4. ಕೋಶಂಟ್ ಇಸ್ 2 ಆಯಿತು. ರಿಮೈಂಡರ್ ಅಂದರೆ 5ಇಂದ 4ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತಲ್ಲ, ಇದು ದಿಸ್ 1 ಈಸ್ ಲೆಸರ್ ದ್ಯಾನ್ 2. ಸೊ 1 ಡಿವೈಡೆಡ್ ಬೈ 2 ಆಗಲ್ಲ. ಸೊ 1 2ಇಂದ ಡಿವೈಡ್ ಆಗಲ್ಲ ಅಲ್ಲ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ರಿಮೈಂಡರ್. ಡಿವಿಷನ್ ಮೀನ್ಸ್ ಡಿವೈಡ್ ಇಂಟು ಪಾರ್ಟ್ಸ್ ಆರ್ ಡಿಸ್ಟ್ರಿಬ್ಯೂಷನ್. ಸೊ ಡಿವಿಷನ್ ಅಂತ ಹೇಳಿದ್ರೆ ಪಾರ್ಟ್ಸ್ನ ಡಿವೈಡ್ ಮಾಡಬೇಕು, ಅದರ್ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ದಟ್ ವಿ ಕಾಲ್ ಇಟ್ ಆಸ್ ಡಿವಿಷನ್. In mathematics, the number to be divided is called dividend. ಈಗ ಮ್ಯಾಥಮೆಟಿಕ್ಸಿಗೆ ಬರೋದಾದರೆ ಯಾವುದಾದ್ರೂ ನಂಬರ್ನ ಡಿವೈಡ್ ಮಾಡಬೇಕು ಅಂತಂದರೆ ಅದು ಡಿವೈಡೆಂಡ್ ಅಂತ ಕಾಲ್ ಮಾಡ್ತೀವಿ. ದಿ ನಂಬರ್ ಬೈ ವಿಚ್ ವಿ ಡಿವೈಡ್ ಈಸ್ ಕಾಲ್ಡ್ ಡಿವೈಸರ್. ಯಾವ ನಂಬರನ್ನು ಇಂಥ ನಂಬರ್ ಜೊತೆ ಡಿವೈಡ್ ಮಾಡಬೇಕು ಅಂತಿರುತ್ತಲ್ಲ ಆ ನಂಬರು ಡಿವೈಸರ್ ಆಗಿರುತ್ತೆ. ದಿ ನಂಬರ್ ಒಬ್ಟೈನ್ಡ್ ಆಫ್ಟರ್ ದಿ ಡಿವಿಷನ್ ಈಸ್ ಕಾಲ್ಡ್ ಕೋಶಂಟ್. ಡಿವಿಷನ್ ಮಾಡಾದಮೇಲೆ ನಮಗೆ ಬರೋ ರಿಸಲ್ಟ್ ಇರುತ್ತಲ್ಲ ಅದು ಕೋಶಂಟ್ ಆಗಿರುತ್ತೆ. ಆ್ಯಂಡ್ ದಿ ನಂಬರ್ ಲೆಫ್ಟ್ ಬಿಹೈಂಡ್ ಆ್ಯಸ್ ಅನ್ಡಿವೈಡೆಡ್. ಯಾವ ನಂಬರ್ ಡಿವೈಡ್ ಆಗಿರಲ್ವೋ, ಆಗಕ್ಕೆ ಸಾಧ್ಯನೂ ಆಗಿರಲ್ವೋ ಅಂಥ ನಂಬರನ್ನು ರಿಮೈಂಡರ್ ಅಂತ ಕಾಲ್ ಮಾಡ್ತೀವಿ. ಎಕ್ಸಾಂಪಲ್, ಡಿಸ್ಟ್ರಿಬ್ಯೂಟ್ 10 marbles ಈಕ್ವಲಿ ಟು 5 ಬಾಯ್ಸ್. ಈಗ 10 marbles ಇದೆ, ಅದನ್ನು ಈಕ್ವಲ್ ಆಗಿ 5 ಬಾಯ್ಸಿಗೆ ನಾವು ಕೊಡಬೇಕು. ಹೇಗೆ ಅಂದರೆ 10 ಡಿವೈಡೆಡ್ ಬೈ 5 ಮಾಡಿದರೆ ಆನ್ಸರ್ 2 ಬರುತ್ತೆ. ಅಂದರೆ ಈಚ್ ಬಾಯ್ ಗೆಟ್ಸ್ 2 marbles. ಹೌ ಮೆನಿ ಟೈಮ್ಸ್ ಕ್ಯಾನ್ 5 ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 10? ಸೊ 10 - 5 ಈಕ್ವಲ್ ಟು 5. Again 5 - 5 equal to 0. So 5 can be subtracted 2 times from 10. Division can be carried out in 3 ways. So division ಮಾಡಬೇಕಂದ್ರೆ there are 3 methods ಇದೆ. First method ಬಂದು, this method is used in primary levels and very easy to understand. ಈ ಮೆಥಡನ್ನು ನಾವು ಪ್ರೈಮರಿ ಲೆವೆಲಲ್ಲಿ ಯೂಸ್ ಮಾಡ್ತೇವೆ. ಜೊತೆಗೆ ಈ ಮೆಥಡ್ ತುಂಬಾ ಈಸಿ. ಗೊತ್ತಾಯ್ತಲ್ಲ? ಸೊ ಡಿವೈಸರ್ನ ಇಲ್ಲಿ ಬರಿಬೇಕು, ಡಿವೈಡೆಂಡ್ ಇದು,
divisor into quotient plus remainder equal to dividend. Second method. In this method, division sign, so this sign is used in higher primary levels. ಈ ಸೈನನ್ನು ಹೈಯರ್ ಪ್ರೈಮರಿ ಲೆವೆಲ್ಸಲ್ಲಿ ಯೂಸ್ ಮಾಡ್ತೇವೆ. ಸೊ ಡಿವೈಡೆಂಡ್ ಡಿವೈಡೆಡ್ ಬೈ ಡಿವೈಸರ್ ಈಕ್ವಲ್ ಕೋಶೆಂಟ್. ಥರ್ಡ್ ಮೆಥಡ್. This method is meant for quick calculations and to avoid rough work. ಸೊ ಈ ಥರ್ಡ್ ಮೆಥಡ್ ಇದೆಯಲ್ಲ ಅದು ಕ್ವಿಕ್ ಕ್ಯಾಲ್ಕುಲೇಷನ್ ಮತ್ತು ಟೈಮ್ನ ಸೇವ್ ಮಾಡುತ್ತೆ ಮತ್ತು ಜೊತೆಗೆ ರಫ್ ವರ್ಕ್ನ ಅವಾಯ್ಡ್ ಮಾಡ್ತೀವಿ ಈ ಕ್ವಿಕ್ ಕ್ಯಾಲ್ಕುಲೇಷನ್ಸ್ ತಿಳ್ಕೊಂಡ್ರೆ. ಸೊ ಡಿವೈಡೆಂಟ್ ಇಲ್ಲಿ ಬರಿಬೇಕು ನ್ಯೂಮರೇಟರಲ್ಲಿ ಆ್ಯಂಡ್ ಡಿವೈಸರ್ ಈಸ್ ಇನ್ ಕೋಶೆಂಟ್ ಪ್ಲೇಸ್ ಅಂದರೆ ಡಿನಾಮಿನೇಟರ್ ಪ್ಲೇಸಲ್ಲಿ. ಡಿವೈಡೆಂಟ್ ಡಿವೈಡೆಡ್ ಬೈ ಡಿವೈಸರ್ ಈಕ್ವಲ್ ಕೋಶೆಂಟ್. ಕೋಶೆಂಟ್ ಆನ್ಸರ್ ಆಗಿರುತ್ತೆ. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಈಕ್ವಲ್ ಟು ಆನ್ಸರ್. Next, remember, one can save more time by practicing second and third methods, which is essential for the present competitive examinations like Navodaya exams. ಈಗ ಸೆಕೆಂಡ್ ಮೆಥಡ್ ಮತ್ತು ಥರ್ಡ್ ಮೆಥಡನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸೊ ಟೈಮ್ನ ಸೇವ್ ಮಾಡ್ಬೋದು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಾವು ಸ್ಕೋರ್ ಮಾಡ್ಕೋಬೋದು. ವರ್ಕ್ಡ್ ಎಕ್ಸಾಂಪಲ್. ವಾಟ್ ಈಸ್ ದಿ ಕೋಶೆಂಟ್ ವೆನ್ 45 ಈಸ್ ಡಿವೈಡೆಡ್ ಬೈ 5? ಸೊ 45ನ 5ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಸೊ 45 ಡಿವೈಡೆಡ್ ಬೈ 5 ಈಸ್ 9. ಸೊ ದಿಸ್ ಇಸ್ ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್, ಥರ್ಡ್ ಮೆಥಡ್. ಸೊ 5 9s are 45, ರಿಮೈಂಡರ್ is 0. ದಿಸ್ is divisor, dividend, quotient, remainder. Numerator divided by denominator. ಅಥವಾ dividend divided by divisor equal quotient. Numerator divided by denominator equal to answer. Next, what is the quotient when 25 is divided by 4? So 25 is the dividend value and 4 is the divisor value. Find out the quotient. So 4, this is divisor value and 25 is the dividend value. 4 6 are 24. Subtract it. 25 minus 24 is 1. Put decimal point here. Take 0. 4 2s are 8. So 10 minus 8 is 2. Already decimal point is there. So here take 0. 4 5s are 20. Okay, subtracted 0. So dividend divided by divisor equal quotient. Third method is numerator divided by denominator equal to answer. So 6.25 is the answer. Next, third example. What is the value when 24 is divided by 2? So 24 by 2 is 12. First method, second method, third method. Next, what is the value when 345 is divided by 5? 5 6 are 30. 34 minus 30 is 4. ಇಲ್ಲಿ 5 ಇದೆಯಲ್ಲ ಆ 5 ಹಾಗೆ ಬರೀರಿ. 5 9s are 45. Remainder is 0. So dividend divided by divisor equal to quotient. Next, numerator by denominator equal to answer. So 69 is the answer. Next, fifth example. What is the value when 2495 is divided by 10? First method, second method, third method. So here 2 is lesser than 10. So 2 10 ಇಂದ ಡಿವೈಡ್ ಆಗಲ್ಲ. ಟೇಕ್ 4 4ನ ಕನ್ಸಿಡರ್ ಮಾಡೋಣ. 24 ಆಗುತ್ತೆ. 10 2s are 20. ಸೊ 24 minus 20 is 4. ನೆಕ್ಸ್ಟ್ ಇಲ್ಲಿ 9 ಇದೆಯಲ್ಲ 9 ಇಲ್ಲೇ ಬರೀರಿ. 10 4s are 40. 49 minus 40 is 9. 5 ಇಲ್ಲಿದೆಯಲ್ಲ ಅದನ್ನು ಹಾಗೆ ಬರೀರಿ. 10 9s are 90. ಸಬ್ಟ್ರಾಕ್ಟೆಡ್ 5 ಅಂತ ಬರುತ್ತೆ. ಸೊ 5 ಕಾಂಟ್ ಡಿವೈಡ್ ಅಂದರೆ 5 ಡಿವೈಡೆಡ್ ಬೈ 10 ಆಗಲ್ಲ. ದೆನ್ ಏನು ಮಾಡಬೇಕು? ಪುಟ್ ಡೆಸಿಮಲ್ ಪಾಯಿಂಟ್ ಹಿಯರ್. ಟೇಕ್ 0. 10 5s are 50. ಸಬ್ಟ್ರಾಕ್ಟೆಡ್ 0. Second method, dividend divided by divisor equal quotient. Third method, numerator divided by denominator equal to answer. So this is the answer.
Second and third method. Here 2495 is to be divided by 10. While dividing, 2 is not divisible by 10. Therefore, consider the next digit 4 also. Then it becomes 24. When divided by 10, the quotient 2 is written and the remainder is 4. Now consider the next digit 9. Then it becomes 49. When divided by 10, the number 4 is written at the quotient. The remainder is 9. Now consider the next digit 5. It becomes 95. When divided by 10, the remainder is 5. The quotient becomes 249. The remainder 5 is not divisible by 10. Therefore, put a decimal point in the quotient and take 0. It becomes 50. Divisible by 10. The quotient is 249.5. Examination oriented problems. First one, what is the number which when divided by 15 gives the quotient 15 and remainder 5? ಸೊ ವಾಟ್ ಈಸ್ ದಿ ನಂಬರ್ ಅಂತ ಹೇಳಿದ್ರೆ ನಂಬರ್ನ ಫೈಂಡ್ ಔಟ್ ಮಾಡಬೇಕು ಆನ್ಸರ್ನ ವಿಚ್ ವೆನ್ ಡಿವೈಡೆಡ್ ಬೈ 15. ಸೊ 15 ಅಂತ ಹೇಳೋದು ಡಿವೈಡೆಡ್ ಬೈ ಅಂತ ಹೇಳ್ತಾ ಇದ್ದಾರಲ್ಲ, ಡಿವೈಡೆಡ್ ಬೈ ಅಂದರೆ ಈಗ ಒಂದು ನಂಬರನ್ನು ಡಿವೈಡ್ ಮಾಡಬೇಕು ಯಾವುದರಿಂದ 15ಇಂದ, ಅಂದರೆ ಇದು ಡಿವೈಸರ್ ಆಗುತ್ತೆ. ಗಿವ್ಸ್ ದಿ ಕೋಷಂಟ್ 15 ಅಂದರೆ ಕೋಷಂಟ್ ವ್ಯಾಲ್ಯೂ ಆನ್ಸರ್ ಇಸ್ 15 ಆ್ಯಂಡ್ ರಿಮೈಂಡರ್ ಇಸ್ 5. ಸೊ ಫಸ್ಟ್ ಏನು ಮಾಡಿ ಆಪ್ಷನ್ಸ್ ಆರ್ ಗಿವನ್. First write down the formula. Formula ಏನು ಬರುತ್ತೆ, dividend equal to divisor into quotient plus remainder. So divisor is 15 and quotient is 15 and remainder is 5. So 15 15s are 225 plus 5. So dividend value is 230. If any problem involves both addition and multiplication, first multiply and then add. Second example, a person got 15 by dividing a number by 8 mistaken for 3. Find the correct answer. ಈಗ ಆ ಪರ್ಸನ್ನಿಗೆ 15 ಅಂತ ಸಿಕ್ಕಿದೆ, ಅವನು ಒಂದು ನಂಬರನ್ನು 3ಇಂದ ಡಿವೈಡ್ ಮಾಡಬೇಕಾಗಿತ್ತು, ಬೈ ಮಿಸ್ಟೇಕ್ 8 ಅಂತ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಬಟ್ ರಿಸಲ್ಟ್ ಅವನಿಗೆ 15 ಅಂತ ಬರ್ತಾ ಇದೆ, ಅಂದರೆ 15 ಅನ್ನೋದು ಕೋಷಂಟ್ ಆಗುತ್ತೆ. 8 ಬೈ ಅಂದರೆ ಡಿವೈಡ್ ಮಾಡಬೇಕಾಗಲ್ಲ, 3ಇಂದ ಡಿವೈಡ್ ಮಾಡಬೇಕು, 8ಇಂದ ಡಿವೈಡ್ ಮಾಡಿದ್ದಾನೆ ಅಂದರೆ 8 ಇಸ್ ದಿ ಡಿವೈಸರ್ ಆಯಿತು. ಸೊ ಫಸ್ಟ್ ಏನು ಮಾಡಬೇಕು, ಡಿವೈಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್ ಅಂತ ಹಾಕ್ಕೊಳ್ಳಿ. ಡಿವೈಸರ್ ಈಸ್ ಎಷ್ಟು, 8 ಅಂತ ಹಾಕ್ಕೊಂಡು ಡಿವೈಡ್ ಮಾಡಿಬಿಟ್ಟಿರೋದು. ಸೊ ಮತ್ತು ಕೋಷಂಟ್ ಎಷ್ಟು ಬಂದಿದೆ ಅವನಿಗೆ, ರಿಸಲ್ಟು 15 ಇದೆ, ಅದನ್ನು ಇಲ್ಲಿ ಹಾಕಿ, ಪ್ಲಸ್ ರಿಮೈಂಡರ್ ಏನಿಲ್ಲ, ಸೊ 0 ಅಂತ ಬರೀರಿ. 8 15s 8 5s 40ಗೆ 0, 4 ಕ್ಯಾರಿ, 8 1s 8, 8 + 4 is 12. ಅಥವಾ ನಿಮಗೆ ಡೈರೆಕ್ಟಾಗಿ ಟೇಬಲ್ಸ್ ಬರುತ್ತಲ್ಲ, 15 8s ಅಂತ ಹೇಳಿದ್ರೆ 120. ಬಟ್ ದಿ ಕರೆಕ್ಟ್ ಆನ್ಸರ್ ಏನಾಗಬೇಕು, 3ಇಂದ ಡಿವೈಡ್ ಆಗಬೇಕಾಗಿತ್ತಲ್ಲ. ಸೊ ಹಾಗಾದರೆ ಏನು ಮಾಡೋಣ, ದೇರ್ ಫೋರ್ 120 ಡಿವೈಡೆಡ್ ಬೈ 3. ಸೊ 3 1s 3 40s ಗೊತ್ತಾಯ್ತಲ್ಲ, 340 120 ಆಗುತ್ತೆ, ಅಂದರೆ 3 4s 12 ಆಯ್ತಲ್ಲ. ಸೊ ಈ 0 ಹಾಗೆ ಬರೀರಿ. So 40 is the answer. So option B is the correct option. When divisions are so, first example 40 divided by 10 divided by 2. So ಇಲ್ಲಿ 2 or more ಡಿವಿಷನ್ ಮಾಡಲಿಕ್ಕಿದೆ ಅಂತ ಹೇಳಿದ್ರೆ ಫಸ್ಟ್ ಲೆಫ್ಟ್ ಟು ರೈಟ್ ಬರಬೇಕು. 40 divided by 10 ಫಸ್ಟ್ ಮಾಡಿದರೆ 4 ಆಗುತ್ತೆ. ನೆಕ್ಸ್ಟ್ 4 divided by 2 is 2. ನೆಕ್ಸ್ಟ್ ಇಲ್ಲಿ 48 divided by 6 is 8, 8 divided by 2 is 4, 4 divided by 4 is 1. So if the problem involves 2 or more divisions, then start from left side to the right side like this. ಹೀಗೆ ಬರಬೇಕು. Next, division of decimal numbers. There are 4 methods of division of decimal numbers. First method, if both the numerator ಅಂದರೆ ನ್ಯೂಮರೇಟರಲ್ಲಿರೋ ವ್ಯಾಲ್ಯೂ ಡಿವೈಡೆಂಡ್ ಆ್ಯಂಡ್ ದಿ ಡಿನಾಮಿನೇಟರಲ್ಲಿರೋ ವ್ಯಾಲ್ಯೂ ಡಿವೈಸರ್ ಹ್ಯಾವ್ ಈಕ್ವಲ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಅಂದರೆ ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ ಡೆಸಿಮಲ್ ಪಾಯಿಂಟ್ ಆದ ನಂತರ ಈಕ್ವಲ್ ಡಿಜಿಟ್ಸ್ ಇತ್ತು ಅಂತ ಹೇಳಿದ್ರೆ ಎರಡು ಕಡೆನೂ ಬೋತ್ ದಿ ಸೈಡ್.
ಸೊ ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಟಾಗಿ ಇದನ್ನು ರಿಮೂವ್ ಮಾಡಿಬಿಟ್ಟು ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿ ಸೊ ನಾವು ಡಿವೈಡ್ ಮಾಡ್ಬೋದು. ಡೈರೆಕ್ಟ್ಲಿ ಡಿವೈಡ್ ದೆಮ್ ಬೈ ರಿಮೂವಿಂಗ್ ದಿ ಡೆಸಿಮಲ್ ಪಾಯಿಂಟ್. ಅಂದರೆ ಇದು ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. ಸಿ ದಿ ಎಕ್ಸಾಂಪಲ್, 2.8 divided by 1.4. So after the decimal point, how many digits? 1 digit, single digit. So after the decimal point, how many digit? Single digit. ಗೊತ್ತಾಯ್ತಲ್ಲ. ಸೊ ಸೇಮ್ ಇದೆಯಲ್ಲ ಡಿಜಿಟ್ಸ್, ಅಂದರೆ ಸಿಂಗಲ್ ಡಿಜಿಟ್ ಇದೆ. ಹಾಗಾಗಿ ಏನು ಮಾಡೋಣ, ಸೊ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿಬಿಟ್ಟು 28 divided by 14 ಅಂತ ಬರೀರಿ. 14 ones, 14 twos. So 2 is the answer. After the decimal points, there is 1 digit each in the numerator and denominator. ಅಲ್ಲ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಸಿಂಗಲ್ ಡಿಜಿಟ್ ಇದೆ, 1 digit. Remove the decimal point, then it becomes 28 in the numerator and 14 in the denominator. Then divide 28 by 14. We get 2. ಸೊ ಇವಾಗ ಏನು ಮಾಡೋದು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಸೇಮ್ ಡಿಜಿಟ್ಸ್, 1 digit ಇರೋದ್ರಿಂದ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ಡೈರೆಕ್ಟ್ಲಿ. ನೆಕ್ಸ್ಟು 28 by 14 ಅಂತ ತೊಗೊಂಡ್ರೆ ಸೊ ದಟ್ ಈಸ್ 2 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಫೈಂಡ್ ದಿ ವ್ಯಾಲ್ಯೂ ವೆನ್ 0.42 is divided by 0.06. So 0.42 is the dividend value, 0.06 is the divisor value. So after the decimal point, how many digits? 2 digits. Here after the decimal point, how many digits? 2 digits. So remove the decimal point. ಎರಡು ಈಕ್ವಲ್ ಆಗಿದೆ ಅಲ್ಲ, ಸೊ ರಿಮೂವ್ ಮಾಡಿಬಿಡಿ ಡೆಸಿಮಲ್ ಪಾಯಿಂಟನ್ನು. ಸೊ 42 divided by 6. 6 ones are 6 sevens. Here there are 2 digits each after the decimal points in the numerator and denominator. Remove the decimal point, then it becomes 42 in the numerator and 6 in the denominator. Then divide 42 by 6, we get 7 as the answer. Next, third example, find the value when 0.224 is divided by 0.016. So 0.224 divided by 0.016. After the decimal point, how many digits? 3 digits. Here after the decimal point, how many digits? 3 digits. ಸೊ ಸೇಮ್ ಇರೋದ್ರಿಂದ ಏನು ಮಾಡೋದು, ಡೆಸಿಮಲ್ ಪಾಯಿಂಟನ್ನು ಡೈರೆಕ್ಟಾಗಿ ರಿಮೂವ್ ಮಾಡಿಬಿಡಿ. ಸೊ 224 divided by 16. ಸೊ 16 224 ಅಂತ ಇದೆಯಲ್ಲ, 16 224, 16 ones 16, 22 ಮತ್ತು ಇಲ್ಲಿ 16 ಮೈನಸ್ ಮಾಡಿದ್ರೆ 6 ಬರುತ್ತೆ, ಇದು 4. 16 fours 64. ಸೊ 14 is the answer. ಇಲ್ಲ ಅಂದರೆ ಹೀಗೆ ಮಾಡ್ಬೋದು, 102 into 2 224, 8 twos 16, 14 8s 112. ನೆಕ್ಸ್ಟು 1 8s 8. ಸೊ 14ನಲ್ಲಿ ನ್ಯೂಮರೇಟರ್, ಡಿನಾಮಿನೇಟರಲ್ಲಿ 1 ಇದೆ, 14 by 1 is 14. Here there are 3 digits each after the decimal point in the numerator and denominator. Remove the decimal points, then it becomes 224 in the numerator and 16 in the denominator. Finally, the answer is 14. Remember, so first point, there is no value for zeros on the left side of a whole number. So 6 ಇದೆಯಲ್ಲ ಈ ಥರ ಡಿಜಿಟ್ಸ್, ಹೋಲ್ ನಂಬರದ್ದು ಲೆಫ್ಟ್ ಸೈಡ್ ಎಷ್ಟೇ ಝೀರೋಸ್ ಇರಲಿ ಅಥವಾ ಝೀರೋ ಇಲ್ಲದೇ ಇದ್ರೂ ವ್ಯಾಲ್ಯೂ ಮಾತ್ರ 6 ಅಂತಾನೆ, ಅಂದರೆ ಸೇಮ್ ಅದೇ ಹೋಲ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದೆರ್ ಈಸ್ ನೋ ವ್ಯಾಲ್ಯೂ ಫಾರ್ ಝೀರೋಸ್ ಆಫ್ಟರ್ ದಿ ಲಾಸ್ಟ್ ಡಿಜಿಟ್ ಆಫ್ ಎ ಡೆಸಿಮಲ್ ನಂಬರ್. ಸೊ ಡೆಸಿಮಲ್ ಪಾಯಿಂಟ್ ಆದ ನಂತರ ಡಿಜಿಟ್ಸ್ ಇರುತ್ತಲ್ಲ, ಡಿಜಿಟ್ಸ್ ಪಕ್ಕ ಎಷ್ಟೇ ಝೀರೋಸ್ ಹಾಕ್ಕೊಂಡೋಗಿ ಬಟ್ ನೋ ಯೂಸ್ 2.5 ಅಂತಲೇ ಇರುತ್ತೆ, ಸೇಮ್ ಅಲ್ಲೇನಿರುತ್ತೆ ನಂಬರು ಅದೇ. ಸೊ ದ ಥರ್ಡ್ ಪಾಯಿಂಟ್, ದೇರ್ ಆರ್ 2 digits ಫಾರ್ ಪೈಸೆ ಫ್ರಮ್ 1 to 99 ಅಂತ ಹೇಳಿದ್ರೆ, ಪೈಸೆನಲ್ಲಿ ಹೇಳಬೇಕಂದ್ರೆ ಓನ್ಲಿ 2 digits ಮಾತ್ರ. ಪೈಸೆ ಪ್ಲೇಸಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿರುತ್ತೆ ಅಂದರೆ 2 digits ಅಷ್ಟೇ. ಎಷ್ಟಿರ್ಬೋದು? 1 to 99. ಅಲ್ಲಿಗೆ 100 ಪೈಸೆ ಈಸ್ ಕನ್ವರ್ಟೆಡ್ ಟು 1 ರೂಪಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, 100 ಪೈಸೆನ 1 ರೂಪಿ ಕನ್ವರ್ಟ್ ಮಾಡಬೇಕು ಅಂದರೆ ₹1 = 100 ಪೈಸೆ.
Therefore, rupees 2.5 means rupees 2 and 50 paise. ಈಗ rupees ಏನಾಗುತ್ತೆ 2 ಆಗುತ್ತೆ 50 paise. Rupees 8 can also be written as rupees 8.00. ಯಾಕಂದರೆ 2 ಡಿಜಿಟ್ಸ್ ಅಲ್ಲ, ಇದು ಪೈಸೆ ಬೀಳುತ್ತೆ. ಇದು ಈ ಪ್ಲೇಸ್ ಪೈಸೆನ ರೆಪ್ರೆಸೆಂಟ್ ಮಾಡುತ್ತೆ, ಈ ಪ್ಲೇಸು ರುಪೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಗ್ರಾಮ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 3 ಡಿಜಿಟ್ಸ್ ಫ್ರಮ್ 1 to 999. ಸೊ ಗ್ರಾಮ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ 3 ಡಿಜಿಟ್ಸಿಂದ ಫ್ರಮ್ 1 to 999. ಈಗ 1000 ಗ್ರಾಮ್ಸ್ ಇಸ್ ಕನ್ವರ್ಟೆಡ್ ಟು 1 kg. 1000 ಗ್ರಾಮ್ಸ್ ಇರುತ್ತಲ್ಲ, ಅದು 1 kg ಕನ್ವರ್ಟ್ ಆಗುತ್ತೆ. ಸೊ 1 kg ಅಂತ ಹೇಳಿದ್ರೆ 1000 ಗ್ರಾಮ್ಸ್. ದೇರ್ಫೋರ್ 2.5 kg ಮೀನ್ಸ್ 2 kg 500 grams. 2.05 kg means 2 kg 50 grams. 2.005 kg means 2 kg 5 grams. 8 kg can also be written as 8.000. Next, second method. ನ್ಯೂಮರೇಟರ್ ಮೀನ್ಸ್ ಅಲ್ಲಿ ನ್ಯೂಮರೇಟರಲ್ಲಿ ಏನು ವ್ಯಾಲ್ಯೂ ಇರುತ್ತೆ, ಡಿವೈಡೆಂಡ್ದು ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಡಿನಾಮಿನೇಟರಲ್ಲಿರೋ ವ್ಯಾಲ್ಯೂನ ನಾವು ಡಿವೈಸರ್ ವ್ಯಾಲ್ಯೂ ಅಂತ ಕಾಲ್ ಮಾಡ್ತೀವಿ. ಹ್ಯಾವಿಂಗ್ ಅನ್ಈಕ್ವಲ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಫಸ್ಟ್ ಮೆಥಡಲ್ಲಿ ಎರಡೂ ಕಡೆನೂ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ದಿ ಸೈಡ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಈಕ್ವಲ್ಸ್ ಆಗಿರುತ್ತೆ. ಬಟ್ ಇನ್ ದಿಸ್ ಸೆಕೆಂಡ್ ಮೆಥಡಲ್ಲಿ ಅನ್ಈಕ್ವಲ್ ಆಗಿದ್ದರೆ ಐದರ್ ನ್ಯೂಮರೇಟರಲ್ಲಾರು ಆಗ್ಬೋದು ಅನ್ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್, ಅಂದರೆ ನ್ಯೂಮರೇಟರ್ದು ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಡಿಜಿಟ್ಸ್ ಇರುತ್ತಲ್ಲ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ಅದರ್ವೈಸ್ ಡಿನಾಮಿನೇಟರಲ್ಲಿರೋ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ದು ನಂಬರ್ ಆಫ್ ಡಿಜಿಟ್ಸ್ ಗ್ರೇಟರ್ ದ್ಯಾನ್ ದಿ ನ್ಯೂಮರೇಟರ್ ಆಗಿರ್ಬೋದು. ಗೊತ್ತಾಯ್ತಲ್ಲ. ಫಸ್ಟ್ ಏನಲ್ಲಿ ಏನು ಮಾಡೋಣ, ಇಲ್ಲಿ ಇಫ್ ನ್ಯೂಮರೇಟರ್ ಹ್ಯಾಸ್ ಅ ಮೋರ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ಸೊ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ಡೈರೆಕ್ಟ್ಲಿ ಡಿವೈಡ್. ಸೊ ಇವಾಗ ಕಂಪೇರ್ ಮಾಡಬೇಕು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ದನ್ನು ಕಂಪೇರ್ ಮಾಡಿದ್ರೆ ನ್ಯೂಮರೇಟರಲ್ಲಿ ನಿಮ್ಗೇನಾಗಿರುತ್ತೆ, ಅಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ದು ನಂಬರ್ ಆಫ್ ಡಿಜಿಟ್ಸ್ ಎಷ್ಟು ಅಂತ ಕೌಂಟ್ ಮಾಡ್ಕೊಳ್ಳಿ. ಡಿನಾಮಿನೇಟರಲ್ಲೂ ಎಷ್ಟು ಅಂತ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿದಾಗ ಸಪೋಸ್ ನಿಮಗೆ ನ್ಯೂಮರೇಟರಲ್ಲಿರೋ ನಂಬರ್ ಆಫ್ ಡಿಜಿಟ್ಸ್ ಅಂದರೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಆಗಿತ್ತು ಅಂತ ಹೇಳಿದ್ರೆ ನೀವೇನು ಮಾಡೋದು, ಇವಾಗ ರಿಮೂವ್ ಮಾಡಿಬಿಡಬೇಕು. ಗೊತ್ತಾಯ್ತಲ್ಲ. ಸೊ ಇಫ್ ನ್ಯೂಮರೇಟರ್ ಹ್ಯಾಸ್ ಅ ಮೋರ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ಡೈರೆಕ್ಟ್ಲಿ ಡಿವೈಡ್. ನೆಕ್ಸ್ಟ್, ಕೌಂಟಿಂಗ್ ದಿ ಎಕ್ಸೆಸ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದಿ ನ್ಯೂಮರೇಟರ್. ಇವಾಗ ಎಷ್ಟಿದೆ ಇನ್ ರಿಮೈನಿಂಗ್ ಎಕ್ಸೆಸ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದಿ ನ್ಯೂಮರೇಟರಲ್ಲಿ ಅಂತ ಕೌಂಟ್ ಮಾಡ್ಕೊಳ್ಳಿ. ಪುಟ್ ದಿ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಶೆಂಟ್ ಫ್ರಮ್ ರೈಟ್ ಸೈಡ್. ಇವಾಗ ಏನು ಮಾಡಬೇಕು, ಕೋಶೆಂಟಲ್ಲಿ ಬಂದಿರುತ್ತಲ್ಲ ರಿಸಲ್ಟ್, ಆ ರಿಸಲ್ಟ್ ಕೋಶೆಂಟ್ ಅಂತ ಹೇಳ್ತೀವಿ. ಅದರದ್ದು ರೈಟ್ ಸೈಡಿಂದ ಕೌಂಟ್ ಮಾಡಿಕೊಂಡು ಅಷ್ಟು ಡೆಸಿಮಲ್ ಪಾಯಿಂಟಿಗೆ ಬಂದು ಅಂದರೆ ಅಷ್ಟು ನಂಬರ್ ಆಫ್ ಡಿಜಿಟ್ಸ್ನ ಕೌಂಟ್ ಮಾಡಿ ಫ್ರಮ್ ರೈಟ್ ಸೈಡು ಟು ಲೆಫ್ಟ್ ಸೈಡಿಗೆ ಬರಬೇಕು. ಗೊತ್ತಾಯ್ತಲ್ಲ. ಸೊ ಅನಂತರ ನೆಕ್ಸ್ಟ್ ಏನು ಮಾಡಬೇಕು, ಅಲ್ಲಿ ಡೆಸಿಮಲ್ ಪಾಯಿಂಟ್ನ ಇಡಬೇಕು. ಗೊತ್ತಾಯ್ತಲ್ಲ. ಪುಟ್ ದಿ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಶೆಂಟ್ ಫ್ರಮ್ ರೈಟ್ ಸೈಡ್ ಟು ದಟ್ ಎಕ್ಸೆಸ್ ನಂಬರ್ ಆಫ್ ಡಿಜಿಟ್ಸ್. See the example, 6.489 divided by 0.9. So numeratorally after the decimal point number of digits are 3. So in the denominator after the decimal point number of digits are 1. ಸೊ ಇದು ಗ್ರೇಟರ್ ಆಯಿತು. ಗೊತ್ತಾಯ್ತಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ 6.489 ಡಿವೈಡೆಡ್ ಬೈ 0.9. ಸೊ ಈಗ ರಿಮೂವ್ ಮಾಡಿಬಿಡೋಣ ಡೆಸಿಮಲ್ ಪಾಯಿಂಟನ್ನು. 6489 ಡಿವೈಡೆಡ್ ಬೈ 9 ಡಿವೈಡ್ ಮಾಡಬೇಕು. 9 7s ಎಷ್ಟು, 9 7s 63. ಓಕೆ, 9 7s 63. ಇನ್ನು 1 ಇದೆಯಲ್ಲ ಅದು ಇಲ್ಲಿಗೆ ಬರುತ್ತೆ, 18 ಆಗುತ್ತೆ. 9 2s 18. ನೆಕ್ಸ್ಟು 9 1s ಅಂದರೆ 721 ಬಂತು. ಬಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ 3. ಹಿಯರ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ಸ್ ನಂಬರ್ ಆಫ್ ಡಿಜಿಟ್ಸ್ ಆರ್ 1. ಸೊ 3 - 1 ಅಂದರೆ ಎಷ್ಟಾಯಿತು, 2 ಆಯಿತು. 2 ಅಂತ ಹೇಳಿದ್ರೆ ರೈಟ್ ಸೈಡಿಂದ ಬರಬೇಕು. 1 2 2 ಆಯ್ತಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ 7.21 ಇಸ್ ದ ಆನ್ಸರ್. 7.21 ಇಸ್ ದ ಆನ್ಸರ್.
ನೆಕ್ಸ್ಟ್ 14.7564. ಸೊ 14.7564 ಡಿವೈಡೆಡ್ ಬೈ 1.2. ಇವಾಗ ಏನು ಮಾಡಬೇಕಿಲ್ಲಿ, ಡೈರೆಕ್ಟಾಗಿ ಏನು ಮಾಡಿ 147564 ಅಂತ ಬರೀರಿ, ಡಿವೈಡೆಡ್ ಬೈ 12. ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿಬಿಡಿ. ಇದು ನಂಬರ್ ಆಫ್ ಡಿಜಿಟ್ಸ್ ಮೋರ್ ಇದೆ, ಸೊ ಡೈರೆಕ್ಟಾಗಿ ಏನು ಮಾಡೋದು, ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡೋದು. ನೆಕ್ಸ್ಟ್ 12 ಒನ್ಸ್ 12 ಆಯ್ತಲ್ಲ, ಇಲ್ಲಿ ರಿಮೈನಿಂಗ್ 27 ಆಗುತ್ತೆ. 12 ಟೂಸ್ 24, ಇನ್ನು 35 ಆಯಿತು ಆಯ್ತಲ್ಲ, ಇಲ್ಲಿ 3 ಬಂತಲ್ಲ, ಸೊ 35 ಅಂತ ಹೇಳಿದ್ರೆ 12 ಟೂಸ್ 24. ಸೊ 35 ಮೈನಸ್ 24 ಅಂದರೆ ಎಷ್ಟಾಯಿತು, 9 ಅಲ್ಲ, 11, ಸಾರಿ 11 ಆಯ್ತಲ್ಲ. ಸೊ 11 ಅಂದರೆ 116 ಆಗತ್ತಿದು, 116 ಆಗುತ್ತೆ. ಸೊ 12 ನೈನ್ಸ್ 108, 12 ನೈನ್ಸ್ 108 ಆಯಿತು. ಅಂದರೆ ನೆಕ್ಸ್ಟ್ ಎಷ್ಟಾಯಿತು, 8. ಸೊ ಆ 8 ಇಲ್ಲಿ ಬರುತ್ತೆ, 84 ಆಗುತ್ತೆ. ಸೊ 84 ಅಂದರೆ 12 ಸೆವೆನ್ಸ್ 84, ಗೊತ್ತಾಯ್ತಲ್ಲ. ಸೊ ಇಷ್ಟು ಬಂದಿದೆ ರಿಸಲ್ಟಲ್ಲಿ, ಇಷ್ಟು. ಬಟ್ ಇನ್ನೂ ಫೈನಲ್ ರಿಸಲ್ಟ್ ಆಗಿಲ್ಲ. ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು 4 ಇದೆ, ಇಲ್ಲಿ ಸಿಂಗಲ್ 1 ಇದೆ. ಸೊ 4 ಮೈನಸ್ 1 ಎಷ್ಟಾಯಿತು, 3 ಅಂದರೆ 1 2 3, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. 12.297. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ಮು, 0.432 ಡಿವೈಡೆಡ್ ಬೈ 0.24. ಈಗ ಲೈಕ್ 0.432 ಡಿವೈಡೆಡ್ ಬೈ 0.24 ಅಂತ ಇದೆಯಲ್ಲ, ಇದನ್ನು ಡೈರೆಕ್ಟಾಗಿ ಏನು ಮಾಡೋಣ, 432 ಡಿವೈಡೆಡ್ ಬೈ 24 ಅಂತ ಬರೀರಿ. ಸೊ 24 432, 24 ಒನ್ಸ್ 24, ಯಾಕಂದರೆ 24 ಟೂಸ್ 48 ಆಗಿಬಿಡುತ್ತೆ. 24 ಒನ್ಸ್ 24. ನೆಕ್ಸ್ಟ್ 13ಅಲ್ಲಿ 4 ಹೋದರೆ 9, ಇದು 1 ಆಗುತ್ತೆ. 3 2 ಅಂತ ಹೇಳಿದರೆ 1, ಇಲ್ಲಿ 2 ಇದೆಯಲ್ಲ, ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ 8 4 32ಗೆ 2 3 ಕ್ಯಾರಿ, 8 2s 16 ಪ್ಲಸ್ 3 is 19. ಓಕೆ, ಸೊ ಈಕ್ವಲ್ ಟು 18 ಅಂತ ಬಂತು. ಬಟ್ ಇಲ್ಲಿ ಎಷ್ಟು ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ 3 ಇದೆ, ಇಲ್ಲಿ 2 ಇದೆ. 3 ಮೈನಸ್ 2 ಅಂತ ಹೇಳಿದ್ರೆ 1 ಅಂತ ಹೇಳಿದ್ರೆ ಈ 1 ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಸೊ 1.8 is the answer. 1.8 is the answer. ನೆಕ್ಸ್ಟ್ 0.0048 ಡಿವೈಡೆಡ್ ಬೈ 2.4. ಇವಾಗ ಏನು ಮಾಡೋಣ, ಇದನ್ನು ಡೆಸಿಮಲ್ ಪಾಯಿಂಟ್ನ ಡೈರೆಕ್ಟಾಗಿ ರಿಮೂವ್ ಮಾಡಿಬಿಟ್ಟು 48 ಡಿವೈಡ್ ಬೈ 24 ಅಂತ ಹಾಕ್ಕೊಳ್ಳಿ. 24 ಒನ್ಸ್ 24 ಟೂಸ್. ಸೊ ಇಲ್ಲಿ 2 ಬಂದಿದೆ. ಬಟ್ ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು 4, ಇಲ್ಲಿ 1. 4 ಮೈನಸ್ 1 ಅಂದರೆ 3 ಆಯಿತು. 1 2 3 ಡಿಜಿಟ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಬರೀರಿ. ಸೊ ದಿಸ್ ಇಸ್ ದ ಆನ್ಸರ್. If the quotient has decimal point in a direct division, then shift the decimal point to left side to that excess number of digits. In case if the quotient has less digits, ಇದು ನ್ಯೂಮರೇಟರಲ್ಲಿ 3 ಇದ್ದರೆ ಓಕೆ, ಹೀಗೆ ಮಾಡೋದು. ನೆಕ್ಸ್ಟ್ ಏನು ಮಾಡಬೇಕು, ಇಫ್ ದಿ quotient has less digits, to put the decimal points, then write zeros to the left side of the quotient and put the decimal point to the correct place. ಇನ್ ಕೇಸ್, ಈ ಕೇಸಲ್ಲಿ ಏನಾಗ್ತಾ ಇದೆ, ಇಫ್ ದಿ ಕೋಶಂಟ್ ಹ್ಯಾಸ್ ಡೆಸಿಮಲ್ ಪಾಯಿಂಟ್ ಇನ್ ಅ ಡೈರೆಕ್ಟ್ ಡಿವಿಷನ್, ದೆನ್ ಶಿಫ್ಟ್ ದಿ ಡೆಸಿಮಲ್ ಪಾಯಿಂಟ್ ಟು ಲೆಫ್ಟ್ ಸೈಡ್ ಟು ದಟ್ ಎಕ್ಸಸ್ ನಂಬರ್ ಆಫ್ ಡಿಜಿಟ್ಸ್. ಬಟ್ ಈ ಕೇಸಲ್ಲಿ ಕೋಶಂಟ್ ಹ್ಯಾಸ್ ಲೆಸ್ ಡಿಜಿಟ್ಸ್ ಇದ್ದರೆ, ಗೊತ್ತಾಯ್ತಲ್ಲ, ಲೆಸ್ ಡಿಜಿಟ್ಸ್. ಸೊ ಟು ಪುಟ್ ದಿ ಡೆಸಿಮಲ್ ಪಾಯಿಂಟ್ಸ್, ದೆನ್ ರೈಟ್ ಝೀರೋಸ್ ಟು ದಿ ಲೆಫ್ಟ್ ಸೈಡ್ ಆಫ್ ದಿ ಕೋಶಂಟ್ ಆ್ಯಂಡ್ ಪುಟ್ ದಿ ಡೆಸಿಮಲ್ ಪಾಯಿಂಟ್ ಟು ದಿ ಕರೆಕ್ಟ್ ಪ್ಲೇಸಿಗೆ. ಅದೇ ಎಕ್ಸಾಂಪಲ್ ಹೇಗೆ ಅಂದರೆ, ಸೊ 0.258 ಡಿವೈಡೆಡ್ ಬೈ 0.4 ಅಂತ ಇದೆ. ಏನು ಮಾಡಬೇಕಿಲ್ಲಿ, ಫಸ್ಟು ರಿಮೂವ್ ದಿ ಡೆಸಿಮಲ್ ಪಾಯಿಂಟು. 258 ಡಿವೈಡೆಡ್ ಬೈ 4 ಅಂತ ತೊಗೊಳ್ಳಿ. ಸೊ 4 6 24, 18 ಆಯ್ತು ಇಲ್ಲಿ.
4 6 24, 1 ಬರುತ್ತೆ, 18 ಆಯಿತು. ನೆಕ್ಸ್ಟು 4 4 16, 18 ಮೈನಸ್ 16 ಅಂದರೆ 2 ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟು ಇಲ್ಲಿ 0 ಹಾಕಬೇಕು. ಗೊತ್ತಾಯ್ತಲ್ಲ. 4 5 20 ಆಗುತ್ತೆ. ಸೊ 64.5. ಸೊ ಇಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ಸ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ? 3 ಇದೆ. ಇಲ್ಲಿ 1 ಇದೆ. 3 ಮೈನಸ್ 1 ಅಂದರೆ ಎಷ್ಟು? 2 ಅಂದರೆ ಈ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ತೊಗೊಂಬನ್ನಿ, 1 ಆಯಿತು, ಇಲ್ಲಿ 2 ಆಗುತ್ತೆ. ಗೊತ್ತಾಯ್ತಲ್ಲ ಈ ಪ್ಲೇಸಲ್ಲಿ. ಸೊ 0.645 ಪಾಯಿಂಟ್ ಇದೆಯಲ್ಲ, ಆ ಖಾಲಿ ಪ್ಲೇಸಲ್ಲಿ 0 ಹಾಕಿ. 0.645 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ, 0.645. ನೆಕ್ಸ್ಟ್ 6.007 divided by 0.05. 6.007 divided by 0.05. ಸೊ ಇದನ್ನು 6007 divided by 5 ಅಂತ ತಗೊಳ್ಳಿ. ಸೊ 125 600 ಆಯಿತು. 5 1 5 ಇನ್ 2 ರಿಮೈನಿಂಗ್ ಆಗುತ್ತೆ. ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಅಲ್ಲಿ 0 ಹಾಕಿದ್ರೆ 5 4 20 ಆಯಿತು. ಸೊ 1201.4 ಅಂತ ಇರೋದು. ಬಟ್ ಇಲ್ಲಿ ನಂಬರ್ ಆಫ್ ಡಿಜಿಟ್ಸು 3 ಇದೆ, ಇಲ್ಲಿ 2 ಇದೆ. 3 ಮೈನಸ್ 2 ಇಸ್ 1. ಈ ಡೆಸಿಮಲ್ ಪಾಯಿಂಟ್ ತೊಗೊಬಂದು ಇಲ್ಲಿ ಹಾಕಿ. ಸೊ 120.14 ಆಯಿತು ರಿಸಲ್ಟ್. ಸೊ 120.14 ಇಸ್ ದ ರಿಸಲ್ಟ್. ನೆಕ್ಸ್ಟ್ 0.13 ಡಿವೈಡೆಡ್ ಬೈ 0.2. ಸೊ ಇವಾಗ ಏನು ಮಾಡಬೇಕು? 13/2 ಅಂತ ಹಾಕ್ಕೊಂಡ್ರೆ 2 1s 2 6 12. ಸೊ ಇನ್ನು 1 ರಿಮೈನಿಂಗ್ ಇದೆ. ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಂಡ್ರೆ ಡೆಸಿಮಲ್ ಪಾಯಿಂಟ್ ಇಡಿ 0 1 0 ಅಂತ ಆಯಿತು. 2 5s 10 6.5 ಅಂತಲ್ಲ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಎಷ್ಟಿದೆ? ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂತರ ನಂಬರ್ ಆಫ್ ಡಿಜಿಟ್ಸ್ ಆರ್ 2. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ 1. ಸೊ 2 ಮೈನಸ್ 1 ಇಸ್ 1. 1 ಅಂದರೆ ಈ ಡೆಸಿಮಲ್ ಪಾಯಿಂಟ್ನ ಇಲ್ಲಿಡಬೇಕು. ಸೊ 0.65 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ 0.00018 ಡಿವೈಡೆಡ್ ಬೈ 0.9. ಸೊ ಈಕ್ವಲ್ ಟು 18/9. 9 1s 9 2s. ಸೊ 2 ಅಂತ ಬರೀರಿ. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ಸು? 5 ಇದೆ. ಇಲ್ಲಿ 1 ಇದೆ. 5 ಮೈನಸ್ 1 ಇಸ್ 4. 4 ಅಂದರೆ 1 2 3 4 ಆಯ್ತಲ್ಲ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕಿ. ಸೊ 0.0002 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ, 0.0002 ಇಸ್ ದ ಆನ್ಸರ್. ನೆಕ್ಸ್ಟ್ ಬಿ ಕೇಸ್. ಎ ಕೇಸಲ್ಲಿ ಏನಾಗಿತ್ತು? ಲೈಕ್ ಅ ನ್ಯೂಮರೇಟರ್ದು ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ ಮೋರ್ ದ್ಯಾನ್ ದಿ ಡಿನಾಮಿನೇಟರ್. ಇನ್ ದಿಸ್ ಕೇಸ್, ಬಿ ಕೇಸಲ್ಲಿ, ಇಫ್ ದಿ ಡಿನಾಮಿನೇಟರ್ ಹ್ಯಾಸ್ ಅ ಮೋರ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಇವಾಗ ಡಿನಾಮಿನೇಟರಲ್ಲಿ ಡೆಸಿಮಲ್ ಪಾಯಿಂಟ್ ಆದ ನಂತರ ನಂಬರ್ ಆಫ್ ಡಿಜಿಟ್ಸ್ ಜಾಸ್ತಿ ಇದೆ ಅಂದರೆ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ಸ್ ಆ್ಯಂಡ್ ಡೈರೆಕ್ಟ್ಲಿ ಡಿವೈಡ್. ಸೊ ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡಿವೈಡ್ ಮಾಡಿ. ಕೌಂಟಿಂಗ್ ದಿ ಎಕ್ಸೆಸ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದಿ ಡಿನಾಮಿನೇಟರ್. ಸೊ ಇವಾಗ ಡಿನಾಮಿನೇಟರಲ್ಲಿ ಎಕ್ಸೆಸ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಿಕೊಂಡು ಝೀರೋಸ್ ಆರ್ ರಿಟರ್ನ್ ಆನ್ ದಿ ರೈಟ್ ಸೈಡ್ ಆಫ್ ದಿ ಕೋಶೆಂಟ್. ಅಂದರೆ ಬಂದಿರೋ ರಿಸಲ್ಟ್ದು ರೈಟ್ ಸೈಡಲ್ಲಿ 0 ಹಾಕ್ಕೊಂಡು ಹೋಗಬೇಕು. ಆ್ಯಸ್ ಮೆನಿ ಎಕ್ಸೆಸ್ ಝೀರೋಸ್ ಡಸ್ ದಿ ಡಿನಾಮಿನೇಟರ್ ಹ್ಯಾಸ್. ಸೊ ಇಲ್ಲಿ ಎಕ್ಸಾಂಪಲ್ಸ್ 6.24 ಡಿವೈಡೆಡ್ ಬೈ 0.004. ಇದನ್ನೇನು ಮಾಡಬೇಕಂದ್ರೆ 624 ಡಿವೈಡೆಡ್ ಬೈ 4 ಅಂತ ತಗೊಳ್ಳಿ. 4 1s 4, ಇನ್ನು 22 ಇಲ್ಲಿದೆ, ಅದಾಯ್ತಲ್ಲ 22. ಸೊ 4 5s 20, ಎಗೇನ್ ಇಲ್ಲಿ 24 ಆಯಿತು. ಅದಾಯ್ತಲ್ಲ 624 ತಾನೆ. 4 1s 4, 2 ಬರುತ್ತೆ 22, 4 5s 20, 24 ಆಯಿತು. ಇದು 6 ಆಯಿತು ಅಲ್ಲ. 156 ಬಂದಿದೆ. ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು? 2. ಇಲ್ಲಿ 3 ಇದೆ. ಸೊ ಎಷ್ಟಾಯಿತು? 1. ಇನ್ನು ಡಿನಾಮಿನೇಟರಲ್ಲಿ 1 ರಿಮೈನಿಂಗ್ ಆಗುತ್ತೆ. ಈ 1 ಡಿನಾಮಿನೇಟರಲ್ಲಿರೋದ್ರಿಂದ 0ನ ಇಲ್ಲಿ ರೈಟ್ ಸೈಡ್ ಆಫ್ ದಿ ಕೋಶೆಂಟಲ್ಲಿ ಬರಿಬೇಕು. ನ್ಯೂಮರೇಟರಲ್ಲಿದ್ದರೆ ನಾವು ಡೆಸಿಮಲ್ ಪಾಯಿಂಟ್ನ ಇಲ್ಲಿ ಇಟ್ಕೊಂಡು ಬರಬೇಕಾಗತ್ತೆ.
ಹೀಗೆ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಕೌಂಟ್ ಮಾಡಿಕೊಂಡು ನಂಬರ್ ಆಫ್ ಡಿಜಿಟ್ಸ್ ಆದ ನಂತರ ಡೆಸಿಮಲ್ ಪಾಯಿಂಟ್ ಇಡಬೇಕು. ಬಟ್ ಡಿನಾಮಿನೇಟರಲ್ಲಿ ಜಾಸ್ತಿ ಇದೆ, ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಬಂತಂದರೆ ನಾವು ಝೀರೋನ ಕೋಶೆಂಟ್ದ ರೈಟ್ ಸೈಡಲ್ಲಿ ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, 2.88 divided by 0.00016 equal to 288 divided by 16. 16 ones are 16. 28 minus 16 ಅಂದರೆ ಎಷ್ಟು? 28 minus 16, ಸೊ 12, 128 ಆಗುತ್ತೆ. ಸೊ ನೆಕ್ಸ್ಟ್ 16 8s 128, 16 8s 128. ಸೊ ಇಲ್ಲಿ 8 ಅಂತ ಬರೀರಿ. ಸೊ ಇಲ್ಲಿ ಏನಾಗುತ್ತೆ, 18 ಆಯ್ತಲ್ಲ. ನಂಬರ್ ಆಫ್ ಡಿಜಿಟ್ಸ್ ಇದು 2 ಇದೆ, ಇಲ್ಲಿ ನಂಬರ್ ಆಫ್ ಡಿಜಿಟ್ಸು 5 ಇದೆ. ಸೊ 2 minus 5 ಅಂತ ಹೇಳಿದ್ರೆ ಎಷ್ಟು? -3 ಅಂದರೆ ಡಿನಾಮಿನೇಟರಲ್ಲಿ 3 ಬಂತಲ್ಲ. ನಂಬರ್ ಆಫ್ ಝೀರೋಸ್ನ 3ನ ರೈಟ್ ಸೈಡ್ ಆಫ್ ದಿ ಕೋಶೆಂಟಲ್ಲಿ ಬರಿಬೇಕು ಅಷ್ಟೇ. ಥರ್ಡ್ ಎಕ್ಸಾಂಪಲ್, 0.3 divided by 0.002. So 3 by 2 is 1.5. Here number of digit is 1. Here number of digit is 3. So difference ಎಷ್ಟು? 2. ಅಲ್ಲಿಗೆ 2 ಎಕ್ಸಸ್ ಇಲ್ಲಿದೆ. ಎಕ್ಸಸ್ ನಂಬರ್ ಆಫ್ ಡಿಜಿಟ್ಸ್ 2 ಇದೆಯಲ್ಲ. ಸೊ ನಂಬರ್ ಆಫ್ ಪಾಯಿಂಟ್ಸ್ ಏನು ಮಾಡಬೇಕು? ಫಸ್ಟ್ ಇಲ್ಲಿ 1 ಅಂದರೆ 2, ಇಲ್ಲಿ 0, ಇನ್ನೊಂದು 0 ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಿ ಬಂದರೆ 1 ಆಗುತ್ತೆ. ನೆಕ್ಸ್ಟ್ ಈ 0 ಪಕ್ಕ ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಅಂದರೆ ಇಲ್ಲಿ ಬರುತ್ತೆ ಇದು ಅಷ್ಟೇ. ನೆಕ್ಸ್ಟ್ ಫೋರ್ತ್, 48.8 divided by 0.08. 488 divided by 8. 8 6 48, 8 1s. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಡಿನಾಮಿನೇಟರಲ್ಲಿ 1 ಎಕ್ಸ್ಟ್ರಾ ಆಯ್ತಲ್ಲ, ಎಕ್ಸ್ಟ್ರಾ ಡಿಜಿಟ್ ಇಲ್ಲಿದೆ. ಸೊ ಅದು 0ನ ಏನು ಮಾಡಬೇಕು? ರೈಟ್ ಸೈಡ್ ಆಫ್ ಕೋಶೆಂಟಲ್ಲಿ ಹಾಕ್ಕೊಳ್ಳಿ. If the quotient has a decimal point in a direct division, then shift the decimal point to right side. If the quotient has a decimal point in a direct division, then shift the decimal point to right side to that excess number of digits. If the quotient has less decimal digits, write as many zeros required on the right side of the quotient. Example 1, 4.7 divided by 0.008. ಸೊ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್. ಡೈರೆಕ್ಟಾಗಿ ನೀವು ಡಿವೈಡ್ ಮಾಡ್ಬೋದು. 47 divided by 8. ಸೊ 47 divided by 8. 8 5s are 40. 7, 8 8s are 64. 6, so 56. 8 7s are 56. 4, 8 5s are 40. So 5.875. ಸೊ ಯಾವುದು ಇಲ್ಲಿ ಅಲ್ಲ, 1 ಹಿಯರ್ 3 ಅಂತ ಹೇಳಿದ್ರೆ 2 ಆಯಿತು. 2 ಅಂತ ಹೇಳಿದ್ರೆ ಈ ಡೆಸಿಮಲ್ ಪಾಯಿಂಟು 1 2 ಇಲ್ಲಿಡಬೇಕು. ಸೊ 587.5 is the answer. Next, 33.96 divided by 0.015. So remove the decimal point. ಅಂದರೆ 3396 divided by 15. 3396 divided by 15. 15 2s are 30. Next 39 6. 15 2s are 30. 96. Next 15 6 are 90. 6 put decimal point, take 0. 15
5s 15 4s 60, 15 4s 60. So 226.4, ಬಟ್ ನಂಬರ್ ಆಫ್ ಯಾವುದಿದು ಇದಲ್ಲ. ಸೊ ನಂಬರ್ ಆಫ್ ಡಿಜಿಟ್ಸ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ ಇಲ್ಲಿ ಎಕ್ಸೆಸ್ ರಿಮೈನಿಂಗ್ ಡಿನಾಮಿನೇಟರಲ್ಲಿ 2 ಇದೆ, ಗೊತ್ತಾಯ್ತಲ್ಲ. 2 - 4 ಅಂದರೆ 2. ಸೊ ಇಲ್ಲಿ -2 ಅಂತ ಹೇಳಿದ್ರೆ ಡಿನಾಮಿನೇಟರಲ್ಲಿ 2 ಇದೆ. ಅದಕ್ಕೇನು ಮಾಡಬೇಕು, ಈ ಪಾಯಿಂಟನ್ನು ಇಲ್ಲಿಟ್ಟರೆ 1 ಆಯಿತು, ಮತ್ತು ಇಲ್ಲಿ 0 ಇಟ್ಬಿಟ್ಟು ಇಲ್ಲಿ ಇಡಬೇಕು, ಗೊತ್ತಾಯ್ತಲ್ಲ. 22640 ಇಸ್ ದ ಆನ್ಸರ್. ನೆಕ್ಸ್ಟ್ 150.75. 150.75 divided by 0.1005. First remove the decimal point. So 155 divided by 1005. Okay. Next 1005 15075 1s 1005 ಆಗುತ್ತೆ. ಸೊ 205. ನೆಕ್ಸ್ಟು 5s 5 5s 25, 0 5 1s 5. ಸೊ 1005 into 15s 15,075. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ 2 ಇದೆ. ಇಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ 4. ಸೊ ಅಲ್ಲಿಗೆ ಎಷ್ಟಾಯ್ತು, ಇಲ್ಲಿ 2 ಬರುತ್ತೆ. ಸೊ ಡಿನಾಮಿನೇಟರಲ್ಲಿ 2 ಆಯ್ತಲ್ಲ. ಈಗೇನು ಮಾಡಬೇಕು, 2 ಅಂದರೆ 2 zeros ರೈಟ್ ಸೈಡ್ ಆಫ್ ದಿ ಕೋಶೆಂಟಲ್ಲಿ ಹಾಕ್ಕೋಬೇಕು ಅಷ್ಟೇ. ನೆಕ್ಸ್ಟ್ 0.7 ಡಿವೈಡೆಡ್ ಬೈ 0.025. ಸೊ 7 divided by 25 ಅಂತ ಬರೀರಿ, ಗೊತ್ತಾಯ್ತಲ್ಲ. ಸೊ ಇವಾಗ ಏನು ಮಾಡಬೇಕು, 25 ಇಲ್ಲಿ 7 ಇಲ್ಲಿ 0 ಪಾಯಿಂಟ್ ಅಂತ ಹಾಕ್ಕೊಂಡು ಇಲ್ಲಿ 0 ಬರೀಬೋದು. ಟೇಕ್ ಡೆಸಿಮಲ್ ಪಾಯಿಂಟ್ ಹಿಯರ್ ಆ್ಯಂಡ್ ಕನ್ಸಿಡರ್ 0 ಹಿಯರ್. ಸೊ 25 2s 50. ರಿಮೈನಿಂಗ್ ಇಸ್ 20. ಸೊ ಇಲ್ಲಿ ಆಲ್ರೆಡಿ ಇದೆಯಲ್ಲ, ಇಲ್ಲಿ 0 ಹಾಕ್ಕೊಳ್ಳಿ. 25 4s 100. 25 8s 200. 25 8s 200. ಸೊ ಇಲ್ಲಿ ಎಷ್ಟಿದೆ ನಂಬರ್ ಆಫ್ ಡಿಜಿಟ್ಸ್, 1 ಇದೆ. ಇಲ್ಲಿ ಎಷ್ಟಿದೆ, 3 ಇದೆ. ಸೊ ಎಷ್ಟಾಯಿತು, 1 and 3 ಅಂತ ಹೇಳಿದ್ರೆ ಇಲ್ಲಿ 2 ಬರುತ್ತೆ, ಗೊತ್ತಾಯ್ತಲ್ಲ. 1 - 3 ಅಂದರೆ -2 ಅಂದರೆ ಡಿನಾಮಿನೇಟರಲ್ಲಿ 2 ಇರುತ್ತೆ. ಸೊ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ನ 1 2 ಇಲ್ಲಿ ಇಡಬೇಕು. ಸೊ 28. ಗೊತ್ತಾಯ್ತಲ್ಲ. ಸೊ 28 ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೆಥಡ್. ಇಫ್ ದಿ ನ್ಯೂಮರೇಟರ್ ಈಸ್ ಎ ಹೋಲ್ ನಂಬರ್ ಆ್ಯಂಡ್ ದಿ ಡಿನಾಮಿನೇಟರ್ ಈಸ್ ಎ ಡೆಸಿಮಲ್ ನಂಬರ್. ಸೊ ನ್ಯೂಮರೇಟರಲ್ಲಿ ಹೋಲ್ ನಂಬರ್ ಇತ್ತು, ಡಿನಾಮಿನೇಟರಲ್ಲಿ ಡೆಸಿಮಲ್ ನಂಬರ್ ಇದ್ದರೆ, ದೆನ್ ಕನ್ವರ್ಟ್ ದಿ ಹೋಲ್ ನಂಬರ್ ಇನ್ ದಿ ನ್ಯೂಮರೇಟರ್ ಟು ಡೆಸಿಮಲ್ ನಂಬರ್. ಸೊ ನ್ಯೂಮರೇಟರಲ್ಲಿ ಹೋಲ್ ನಂಬರ್ ಇರೋದನ್ನು ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೋಬೇಕು. By writing the decimal point followed by as many zeros equal to the number of digits in the denominator after the decimal point. Then divide by removing the decimal points. Okay, one examples. Divide 15 by 0.5 ಅಂತ ಇದೆಯಲ್ಲ. ಸೊ 15 divided by 0.5. ಸೊ ಇವಾಗ ಏನು ಮಾಡಬೇಕಿಲ್ಲಿ, ಇದು ಸಿಂಗಲ್ ಡಿಜಿಟ್, ಇದು ಹೋಲ್ ನಂಬರನ್ನು ಇವಾಗ ಡೆಸಿಮಲ್ ಪಾಯಿಂಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 15.0, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಇವ್ರು ಏನು ಹೇಳಿದ್ದಾರೆ, ಇಫ್ ದಿ ನ್ಯೂಮರೇಟರ್ ಈಸ್ ಎ ಹೋಲ್ ನಂಬರ್ ಆ್ಯಂಡ್ ದಿ ಡಿನಾಮಿನೇಟರ್ ಈಸ್ ಎ ಡೆಸಿಮಲ್ ನಂಬರ್. ಇದು ಹೋಲ್ ನಂಬರ್ ಇದೆ, ಡೆಸಿಮಲ್ನಲ್ಲಿ ನಿಮಗೆ ಡಿನಾಮಿನೇಟರಲ್ಲಿ ಡೆಸಿಮಲ್ ನಂಬರ್ ಇದೆ. ದೆನ್ ಕನ್ವರ್ಟ್ ದಿ ಹೋಲ್ ನಂಬರ್ ಇನ್ ದಿ ನ್ಯೂಮರೇಟರ್ ಟು ಡೆಸಿಮಲ್ ನಂಬರ್. ಈ ಹೋಲ್ ನಂಬರ್ನ ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಬೈ ರೈಟಿಂಗ್ ದಿ ಡೆಸಿಮಲ್ ಪಾಯಿಂಟ್ ಇಟ್ಕೊಂಡು ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಫಾಲೋಡ್ ಬೈ ಆ್ಯಸ್ ಮೆನಿ ಝೀರೋಸ್, ಎಷ್ಟು ಬೇಕೋ ಅಷ್ಟು ಝೀರೋಸ್ ಹಾಕ್ಕೊಳ್ಳೋದು ಡೆಸಿಮಲ್ ಪಾಯಿಂಟ್ ಆದಮೇಲೆ. ನಂಬರ್ ಆಫ್ ಡಿಜಿಟ್ಸ್ ಇನ್ ದಿ ಡಿನಾಮಿನೇಟರ್ ನೋಡಿ ಸಿಂಗಲ್ ಮಾತ್ರ ಅಲ್ವಾ, ಸಿಂಗಲ್ ಹಾಕ್ಕೊಳ್ಳಿ ಅಷ್ಟೆ, ಇನ್ನೇನು ಹಾಕ್ಕೋಬಾರ್ದು. ಈಗ ನ್ಯೂಮರೇಟರಲ್ಲಿ ಹೋಲ್ ನಂಬರ್ ಇದೆ, ಡಿನಾಮಿನೇಟರಲ್ಲಿ
ಡೆಸಿಮಲ್ ನಂಬರ್ ಇದೆ. ಈಗ ನ್ಯೂಮರೇಟರ್ನ ಏನು ಮಾಡಬೇಕು, ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ನಂಬರ್ ಆಫ್ ಝೀರೋಸು ಎಷ್ಟು ರಿಕ್ವೈರ್ಮೆಂಟ್ ಇದೆ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಆಫ್ ಡಿಜಿಟ್ಸ್ ಇದೆ, ಸಿಂಗಲ್ ಇದೆ, ಹಾಗಾಗಿ ಸಿಂಗಲ್ ಝೀರೋ ಸಾಕು, ಒಂದು ಝೀರೋ ಸಾಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಆಫ್ಟರ್ ದಿ ಡೆಸಿಮಲ್ ದೆನ್ ಡಿವೈಡ್ ಬೈ ರಿಮೂವಿಂಗ್ ದಿ ಡೆಸಿಮಲ್ ಪಾಯಿಂಟ್ಸ್. ಈಗ ಡೆಸಿಮಲ್ ಪಾಯಿಂಟ್ಸ್ನ ರಿಮೂವ್ ಮಾಡಬೇಕು. ಗೊತ್ತಾಯ್ತಲ್ಲ. ಆವಾಗ ಇದು 150 ಆಗುತ್ತೆ, ಇದು 5 ಆಗುತ್ತೆ. ಸೊ 530 ಈಸ್ 150. ನೆಕ್ಸ್ಟ್ ಡಿವೈಡ್ 24 ಬೈ 0.06. ಸೊ ಇದು ಹೋಲ್ ನಂಬರ್ ಅಲ್ವಾ 24 ಅನ್ನೋದು. ಸೊ 24 ಈಸ್ ಎ ಹೋಲ್ ನಂಬರ್. ಸೊ ಕನ್ವರ್ಟೆಡ್ ಇಂಟು ಡೆಸಿಮಲ್ ಪಾಯಿಂಟಿಗೆ ಕನ್ವರ್ಟ್ ಮಾಡಬೇಕು. ಪುಟ್ ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ, ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ. ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ, 2 ಅಂದರೆ 2 ಝೀರೋಸ್ನ ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಹಾಕ್ಕೋಬೇಕು ನ್ಯೂಮರೇಟರಲ್ಲಿ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇವಾಗ ಏನಾಯಿತು, ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್ ಆಯ್ತಲ್ಲ ಫಾರ್ ಬೋತ್ ದಿ ಸೈಡ್. ಸೊ ರಿಮೂವ್ ದಿ ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡಿವೈಡ್ ಮಾಡಿ. 2400 ಡಿವೈಡೆಡ್ ಬೈ 6. ಸೊ ಅಲ್ಲಿಗೆ 400 ಬರುತ್ತೆ. Here denominator has 2 digits after the decimal point. Now put the decimal point and write 2 zeros in the numerator, then divide as usual. Third example, how much is obtained when 2 is divided by 2.5 ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ. ಇಲ್ಲಿ ನ್ಯೂಮರೇಟರಲ್ಲಿ 2 ಆ್ಯಂಡ್ ಡಿನಾಮಿನೇಟರಲ್ಲಿ 2.5. ಸೊ ಇದನ್ನು ಹೋಲ್ ನಂಬರನ್ನು ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಇದು ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಆದಮೇಲೆ ಸಿಂಗಲ್ ಡಿಜಿಟ್ ಇದೆ. ಸೊ ಹಾಗಾಗಿ ಸಿಂಗಲ್ ಝೀರೋ ಸಾಕು, ಡೆಸಿಮಲ್ ಪಾಯಿಂಟ್ ಆದಮೇಲೆ ಸಿಂಗಲ್ ಝೀರೋ. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿಬಿಡಿ. 20/25. 20/25 ಅಂತ ಹೇಳಿದ್ರೆ 4 5s 5 5s. ಸೊ 4/5. 4/5 ಅಂದರೆ ಎಷ್ಟು, 0.8. 4/5 ಇಲ್ಲಿ ಡೆಸಿಮಲ್ ಪಾಯಿಂಟ್ 0 ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕ್ಕೊಂಡು ಇಲ್ಲಿ 0 ಹಾಕ್ಕೊಳ್ಳಿ. 5 8s 40. ಸೊ 0.8 is the answer. Here numerator is less than the denominator and hence the answer is a decimal number. Fourth method, in case if the numerator is a decimal number, ಈಗ ನ್ಯೂಮರೇಟರು ಡೆಸಿಮಲ್ ನಂಬರ್ ಆಗಿದ್ದು ಆ್ಯಂಡ್ ದಿ ಡಿನಾಮಿನೇಟರ್ ಈಸ್ ಎ ಹೋಲ್ ನಂಬರ್ ಆಗಿದ್ದರೆ ಏನು ಮಾಡಬೇಕಂದ್ರೆ ದೆನ್ ಡೈರೆಕ್ಟ್ಲಿ ಡಿವೈಡ್ ದಿ ನ್ಯೂಮರೇಟರ್ ಬೈ ದಿ ಡಿನಾಮಿನೇಟರ್ ಆ್ಯಸ್ ಯೂಶುವಲ್. ಗೊತ್ತಾಯ್ತಲ್ಲ, ಡೈರೆಕ್ಟಾಗಿ ಆ್ಯಸ್ ಯೂಶುವಲ್ ಆಗಿ ಡಿವೈಡ್ ಮಾಡ್ಕೊಂಡು ಹೋಗೋದು. ಇಫ್ ದಿ ನ್ಯೂಮರೇಟರ್ ಹೋಲ್ ನಂಬರ್ ಈಸ್ ನಾಟ್ ಡಿವೈಡೆಡ್ ಬೈ ಡಿನಾಮಿನೇಟರ್, ವಿ ಪುಟ್ ದಿ ಪಾಯಿಂಟ್ ಫಸ್ಟ್ ಆ್ಯಂಡ್ ಡಿವೈಡ್ ಇಟ್. ಓಕೆ, ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಡಿವೈಡ್ 6.6 ಬೈ 6 ಅಂತ ಇದೆ. ಸೊ 6 1s 6, ಇದು 6 1s 6. ಆ್ಯಸ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಹಾಕ್ಕೊಳ್ಳಿ ಅಷ್ಟೇ. ಹಿಯರ್ 6 in the whole part is divided by the denominator. ಸೊ 6 ಅನ್ನೋದು ಹೋಲ್ ನಂಬರು ಡಿನಾಮಿನೇಟರಲ್ಲಿದೆ, ಈ ನ್ಯೂಮರೇಟರಲ್ಲಿ ಡೆಸಿಮಲ್ ನಂಬರ್ ಇದೆ. ಆ್ಯಂಡ್ ದಿ ಡೆಸಿಮಲ್ ಪಾಯಿಂಟ್ ಈಸ್ ರಿಟನ್ ಇನ್ ದಿ ಕೋಶಂಟ್ ಕರೆಸ್ಪಾಂಡಿಂಗ್ ಟು ದಟ್ ಇನ್ ದಿ ನ್ಯೂಮರೇಟರ್. ದೆನ್ ಡೆಸಿಮಲ್ 6 is divided by the denominator is 6. Final answer is 1.1. Next, second example, divide 38.4 by 8. So 38.4 divided by 8. 38.4 divided by 8. So 8 3s are 24, 8 4s are 32. ಗೊತ್ತಾಯ್ತಲ್ಲ. 8 5s ಅಂದರೆ 40 ಆಗಿಬಿಡುತ್ತೆ. 8ಅಲ್ಲಿ 2 ಹೋದರೆ 6.4. ಸೊ ಇವಾಗ ಏನು ಮಾಡಬೇಕು, 8 8s 64 ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಪುಟ್ ಡೆಸಿಮಲ್ ಪಾಯಿಂಟ್ ಇಲ್ಲಿ ಹಾಕ್ಕೊಂಬಿಡಿ. 8 8s 64 ಅದು ಇಲ್ಲಿ ಬರುತ್ತೆ. ಸೊ 0. ಸೊ 4.8 is the answer. ಇಲ್ಲಿ ನೋಡಿ, ಇಲ್ಲಿ ಹಿಯರ್ 38 is divided by 8. ದೆನ್ ದಿ ರಿಮೈಂಡರ್ is 6 ಅಲ್ವಾ. ಈಗ 38 ಅದೇ 8ಇಂದ ಡಿವೈಡ್ ಮಾಡಿದ್ರೆ 8 4s 32 ಆಯಿತು. ರಿಮೈಂಡರಲ್ಲಿ 6 ಇದೆ. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. ಸೊ ಈ 6 ಅನ್ನೋದು 8ಇಂದ ಡಿವೈಡ್ ಆಗೋಕ್ಕಾಗಲ್ಲ. ದೆನ್ ಪುಟ್ ದಿ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಶಂಟ್ ಆ್ಯಂಡ್ ಟೇಕ್ ದಿ ನೆಕ್ಸ್ಟ್ ಡಿಜಿಟ್ 4. ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಈ ಡಿಜಿಟ್ನ ಇಲ್ಲಿ ಹಾಕ್ಕೊಳ್ಳಿ.
ಅದಾಯ್ತಲ್ಲ. ಇಲ್ಲಿ ಏನು 0.4 ಅಂತ ಏನು ಬರೆಯೋ ಅವಶ್ಯಕತೆ ಇಲ್ಲ, ಹಾಗೆ ಬರೀಬೋದು. ಹಾಗೆ ಬರೆದ್ರೆ ಏನು ಚೆನ್ನಾಗಿಲ್ಲ, ಹಾಗೆ ಬರೀರಿ. ಓಕೆ, ನೆಕ್ಸ್ಟ್ 6 8s 64. Take the next digit 4, it becomes 64 divisible by 8. The final answer is 4.8. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಡಿವೈಡ್ 4.15 by 5. ಸೊ 4.15 divided by 5. ಸೊ 5 4.15. ಸೊ ಇಲ್ಲಿ ಏನಾಗಿದೆ, ಇದು 4 ಅನ್ನೋದು ಕಾಂಟ್ ಡಿವೈಡ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ 0 ಪಾಯಿಂಟ್ ಅಂತ ತೊಗೊಳ್ಳಿ. 0 ಪಾಯಿಂಟ್ ಅಂತ ತೊಗೊಂಬಿಟ್ಟು ಈಗ 5 8s 40 ಅಂತ ತೊಗೋಬೋದು. 5 8s 40. ಸೊ ಇನ್ನೆಷ್ಟಾಗುತ್ತೆ, 15 ಆಗುತ್ತೆ ಇದು. 5 3s 15 ಅಷ್ಟೇ, 0.83. ಸೊ ಇನ್ ದಿಸ್ ಪ್ರಾಬ್ಲಮ್, in the numerator divide 4 left to the decimal point is not divisible by 5. ಸೊ ನ್ಯೂಮರೇಟರಲ್ಲಿ 4 ಇದೆಯಲ್ಲ, ಅದು 5 ಇಂದ ಡಿವೈಡ್ ಆಗೋಕ್ಕಾಗಲ್ಲ. Therefore write the decimal point in the quotient and consider the next digit. ಸೊ ನೆಕ್ಸ್ಟ್ ಡಿಜಿಟ್ನ ಕನ್ಸಿಡರ್ ಮಾಡ್ಕೋಬೇಕು. ಇಟ್ ಬಿಕಮ್ಸ್ 41 ಆಗುತ್ತದು. ವೆನ್ ಡಿವೈಡೆಡ್ ಬೈ 5 ದಿ ರಿಮೈಂಡರ್ ಈಸ್ 1. ಸೊ 41 minus 40 ಅಂತ ಹೇಳಿದ್ರೆ 1 ಆಯಿತು. Consider the next digit, it becomes 15 divisible by 5. The final answer is 0.83. Fourth, divide 3.78 by 7. So 3.78 divided by 7. So 3.78 ಅಂತ ಇರುತ್ತೆ, ಇದು ಇಲ್ಲಿ 7 ಅದಾಯ್ತಲ್ಲ, 3.78. ಸೊ 3 ಲೆಸ್ಸರ್ ದ್ಯಾನ್ ದಿ 7. 3 ಡಿವೈಡೆಡ್ ಬೈ 7 ಆಗಲ್ಲ, ನಾಟ್ ಡಿವೈಡೆಡ್. ಸೊ ಏನು ಮಾಡಬೇಕು, 0 ಪಾಯಿಂಟ್ ಅಂತ ಹಾಕ್ಕೊಂಡ್ರೆ ಇಲ್ಲಿ 37 ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ 0 ಪಾಯಿಂಟ್ ಅಂತ ಹಾಕ್ಕೊಂಡ್ರೆ 37 ಆಯಿತು. ಸೊ 7 5s 35. 7 5s 35. ಸೊ 28 ಇದು ಗೊತ್ತಾಯ್ತಲ್ಲ. ನೆಕ್ಸ್ಟು 28 ಅಂತ ಹೇಳಿದ್ರೆ 7 4s 28. So 0.54 is the answer. Next, division of fractions. In this division of fractions, two fractions are given with a division sign. Now write the first fraction as it is. Then change the sign of division to multiplication. Write the second fraction by interchanging the numerator and denominator. Then simplify. ಈಗ 14/8 ಇದೆಯಲ್ಲ, 14 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 7/3 ಅಂತ ಇದೆ. ಇದನ್ನು ಡಿವಿಷನ್ ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಇದು ಆ್ಯಸ್ ಇಟ್ ಈಸ್, ಇದು ಆ್ಯಕ್ಚುಲಿ ನಾವು ಹೇಗೆ ಬರಿತೀವಿ, 14 ಡಿವೈಡೆಡ್ ಬೈ 8 ಹೋಲ್ ಡಿವೈಡೆಡ್ ಬೈ 7/3 ಅಂತ ಬರಿತೀವಿ ಅಲ್ವಾ. ಈ ಥರ ಬರ್ತಾ ಕೂತ್ಕೊಳ್ಳೋ ಬದಲು 14/8 ಅಂತ ಫಸ್ಟ್ ಫ್ರ್ಯಾಕ್ಷನ್ದು ಹಾಗೆ ಬರೀರಿ. ಇಲ್ಲಿ ಡಿವೈಡ್ ಇದೆಯಲ್ಲ, ಅದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡಿಬಿಟ್ಟು ಸೆಕೆಂಡ್ ಫ್ರ್ಯಾಕ್ಷನ್ದು ಡಿನಾಮಿನೇಟರನ್ನು ನ್ಯೂಮರೇಟರಿಗೆ ಹಾಕಿ ನ್ಯೂಮರೇಟರನ್ನು ಡಿನಾಮಿನೇಟರ್ಗೆ ಹಾಕಬೇಕು. 3/7 ಅಂತ ಅಷ್ಟೇ. 7 1s 7, 7 2s ಎಷ್ಟು, 7 2s 14. ನೆಕ್ಸ್ಟು 2 1s 2, 2 4s 8. ಸೊ ಆನ್ಸರ್ ಇಸ್ 3/4. 3/4 ಅಂದರೆ ಎಷ್ಟು, 0.75 ಗೊತ್ತಾಯ್ತಲ್ಲ. ಸೊ 3/4. Here the first fraction 14/8 is kept as it is. ಸೊ ಫಸ್ಟ್ ಫ್ರ್ಯಾಕ್ಷನನ್ನು ಹಾಗೆ ಇಟ್ಕೋಬೇಕು. ಡಿವಿಷನ್ ಸೈನ್ ಇದೆಯಲ್ಲ, ಡಿವೈಡೆಡ್ ಇದು ಈ ಥರ ಸೈನ್ ಇದೆಯಲ್ಲ, ಇದು ಈಸ್ ಇಂಟರ್ಚೇಂಜ್ ಟು ದಿ ಮಲ್ಟಿಪ್ಲಿಕೇಶನ್ ಸೈನ್. ಅದನ್ನು ಇಂಟರ್ಚೇಂಜ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಸೈನ್ಗೆ, ಗೊತ್ತಾಯ್ತಲ್ಲ. Now interchange the numerator and denominator of the second fraction. It becomes 3/7. ಈಗೇನು ಮಾಡಬೇಕು, ಸೆಕೆಂಡ್ ಫ್ರ್ಯಾಕ್ಷನನ್ನು ಇಂಟರ್ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಆನ್ಸರ್ ಎಷ್ಟು ಸಿಗುತ್ತೆ, 3/4 ಸಿಗುತ್ತೆ. ಸೆಕೆಂಡ್ ಪ್ರಾಬ್ಲಮಲ್ಲಿ 28/16 ಡಿವೈಡ್ 28/16 ಬೈ ಅಂತ ಹೇಳಿದಾರಲ್ಲ, ಅದು ಇದು ಬರುತ್ತೆ. ಸೊ 5/20. ಫಸ್ಟ್ ಫ್ರ್ಯಾಕ್ಷನ್ ಹಾಗೆ ಇಡಿ ಆ್ಯಸ್ ಇಟ್ ಈಸ್. ಇಲ್ಲಿ ಡಿವೈಡೆಡ್ ಬೈಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡಿ ಸೆಕೆಂಡ್ ಫ್ರ್ಯಾಕ್ಷನನ್ನು ಇಂಟರ್ಚೇಂಜ್ ಮಾಡಿ 20/5 ಅಂತ. 5 1s
5 fours, 4 ones, 4 fours, 4 ones, 4 sevens. So 7 ones are 7, 1 ones are 1 equal to 7 is the answer. Next note, it may be or may not be written 1 in the denominator but must be written 1 in the numerator. ಗೊತ್ತಾಯ್ತಲ್ಲ, ಡಿನಾಮಿನೇಟರ್ 1 ಇದ್ದರೂ ತೊಂದರೆ ಇಲ್ಲ, ಬಟ್ ನ್ಯೂಮರೇಟರಲ್ಲಿ 1 ಇದ್ದರೆ ಬರೀಲೇಬೇಕು. ಈ ಸಿಂಬಲ್ಲು ಈಕ್ವಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಸಿಂಬಲ್ಲು ನಾಟ್ ಈಕ್ವಲ್ ಟು ಅಂತ ಹೇಳ್ತೀವಿ ಇದಕ್ಕೆ. ಈಗ 6/1 ಅಂದರೆ 6, ಗೊತ್ತಾಯ್ತಲ್ಲ, 6/1 ಈಸ್ ಈಕ್ವಲ್ ಟು 6. ಬಟ್ 1/4 ನಾಟ್ ಈಕ್ವಲ್ ಟು 4. 1/4 ಇದೆಯಲ್ಲ, ಇದು 4ಗೆ ಈಕ್ವಲ್ ಅಲ್ಲ. ಸೊ 1/4 ಈಸ್ ನಾಟ್ ಈಕ್ವಲ್ ಟು 4. ಹಾಗಾದರೆ 1/4 ಅಂದರೆ ಎಷ್ಟು? 1/4 is 0.25. ಸೊ 1/4 is 0.25. ನಾಟ್ ಈಕ್ವಲ್ ಟು 4 ಅಂತಿದೆಯಲ್ಲ, ಇಟ್ಸ್ ನಾಟ್ ಈಕ್ವಲ್ ಟು 4. ಸೊ 0.25 ನಾಟ್ ಈಕ್ವಲ್ ಟು 4. ಥರ್ಡ್ ಎಕ್ಸಾಂಪಲ್, divide 2/6 by 15/9. 2/6 divided by 15/9. ಸೊ ಫಸ್ಟ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್, ಡಿವೈಡೆಡ್ ಬೈ ಸಿಂಬಲಿಗೆ ಮಲ್ಟಿಪ್ಲಿಕೇಶನ್ ಹಾಕ್ಕೊಳ್ಳಿ, ಸೆಕೆಂಡನ್ನು ಇಂಟರ್ಚೇಂಜ್ ಮಾಡಿ. ಗೊತ್ತಾಯ್ತಲ್ಲ. ನೆಕ್ಸ್ಟ್ 2 3s, 3 1s, 3 3s, 3 1s, 3 5s. ಸೊ ಆನ್ಸರ್ ಈಸ್ 1/5. So remember, 1/5 should not be written as 5 because the value of 1/5 is 0.80. ಹೇಗೆ? ಸೊ 1 ಇಲ್ಲಿ 5 ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ 0 ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಸಿಂಗಲ್ 0 ಹಾಕಿದರೆ 5 2s 10, ಗೊತ್ತಾಯ್ತಲ್ಲ. 5 2s 10. ಸೊ 0.2 ಬರಬೇಕಿಲ್ಲಿ. ಸೊ 1 ಡಿವೈಡೆಡ್ ಬೈ 5, ಸೊ 0.20. ಓಕೆ, ವ್ಯಾಲ್ಯೂ ಆಫ್ 5 ಮೀನ್ಸ್ 5.00 ಅಂತಾನೆ, ಬಟ್ 1/5 ಅಂದರೆ 0.20 ಆಗುತ್ತೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ಮು. ಸೊ 9/4 ಇಲ್ಲಿ ಡಿವೈಡ್ ಬೈ ಸಿಂಬಲ್ ಇದೆಯಲ್ಲ, ಫಸ್ಟ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ. ಡಿವೈಡೆಡ್ ಬೈ ಸಿಂಬಲ್ಲಿಗೆ ನಾನು ಮಲ್ಟಿಪ್ಲಿಕೇಶನ್ ಹಾಕ್ತೇನೆ, ಗೊತ್ತಾಯ್ತಲ್ಲ. ನೆಕ್ಸ್ಟು ಸೆಕೆಂಡ್ ಫ್ರ್ಯಾಕ್ಷನ್ ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡಬೇಕು. ಫಸ್ಟ್ ಇದನ್ನು ಮಾಡೋಣ, ಗೊತ್ತಾಯ್ತಲ್ಲ. ನೆಕ್ಸ್ಟು ಡಿವೈಡೆಡ್ ಬೈ 1/4 ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿರಿ. ನೆಕ್ಸ್ಟ್ ಇಲ್ಲಿ 2 1s, 2 2s, 3 1s, 3 3s. ಸೊ ಇದೆಷ್ಟಾಯಿತು? 3 1s 3 ಡಿವೈಡೆಡ್ ಬೈ 2 1s 2 ಡಿವೈಡೆಡ್ ಬೈ 1/4. ನೆಕ್ಸ್ಟ್ ಇಲ್ಲಿ 3/2 ಇಂಟು ಇದು ಇಂಟರ್ಚೇಂಜ್ ಮಾಡಿ, ಇದು ಡಿವೈಡೆಡ್ ಬೈ ಸಿಂಬಲ್ಗೆ ಮಲ್ಟಿಪ್ಲಿಕೇಶನ್ ಹಾಕ್ಬಿಟ್ಟು ಈ ಸಿಂಬಲ್ನ ಇಂಟರ್ಚೇಂಜ್ ಮಾಡಿ 4/1 ಅಂತ. 2 1s 2 2s. ಸೊ 3 2s 6, 1 1s 1. ಸೊ 6 ಇಸ್ ದ ಆನ್ಸರ್, ಗೊತ್ತಾಯ್ತಲ್ಲ. 6 ಇಸ್ ದ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ಮು. 3/6 ಫಸ್ಟ್ ಫ್ರ್ಯಾಕ್ಷನ್ ಏನು ಮಾಡ್ತಾನೆ? ಹಾಗೆ ಇಟ್ಕೊಡ್ತೇನೆ, ಫಸ್ಟ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಡಿವೈಡೆಡ್ ಬೈ ಸಿಂಬಲಿಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್, ಯೂಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ನೆಕ್ಸ್ಟ್ ಸೆಕೆಂಡ್ ಫ್ರ್ಯಾಕ್ಷನ್ ಇದೆಯಲ್ಲ, ಇಂಟರ್ಚೇಂಜ್ ದಿ ಸೆಕೆಂಡ್ ಫ್ರ್ಯಾಕ್ಷನ್ನು 2/3. ನೆಕ್ಸ್ಟ್ ಥರ್ಡ್ ಫ್ರ್ಯಾಕ್ಷನನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. 3 3 ಕ್ಯಾನ್ಸಲ್ ಆಗುತ್ತೆ. 2 1s 2 3s. ಸೊ ದಿಸ್ ಇಸ್ 1 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 1/2. 1/3 ಈ ಡಿವಿಷನ್ ಸಿಂಬಲ್ಲು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ. ಸೊ ಇಂಟರ್ಚೇಂಜ್ ದಿ ಸೆಕೆಂಡ್ ಫ್ರ್ಯಾಕ್ಷನ್, ಇದು ಈ ಫ್ರ್ಯಾಕ್ಷನನ್ನು ಇಂಟರ್ಚೇಂಜ್ ಮಾಡಿ. ಸೊ ರಿಸಲ್ಟ್ 2/3. 2/3 ಅಂತ ಹೇಳಿದ್ರೆ ಎಷ್ಟಾಯಿತು? ಇಲ್ಲಿ 0.0, 3 6 18 ಮತ್ತು 2, ಇಲ್ಲಿ ಪಾಯಿಂಟ್ ಇದೆಯಲ್ಲ 0, 6 20 ಮತ್ತು ಇಲ್ಲಿ 2, ಎಗೇನ್ ಇಲ್ಲಿ 0 6 ಹೋಗ್ತಾನೇ ಹೋಗುತ್ತೆ, ಇದು ಗೊತ್ತಾಯ್ತಲ್ಲ. 18 ಇದು. ಸೊ 2 0.666 ಅಂತ ಹೋಗ್ತಾನೆ ಇರುತ್ತೆ, ಗೊತ್ತಾಯ್ತಲ್ಲ. ಸೊ 2/3 ಇಸ್ ದ ಆನ್ಸರ್. ನೆಕ್ಸ್ಟ್, ದೀಸ್ ಪ್ರಾಬ್ಲಮ್ಸ್ ಇನ್ವಾಲ್ವ್ 3 ಡಿವಿಷನ್ಸ್.
Divide the first two fractions from left side, then simplify with the third fraction. Remember, to find the total life span of a person, subtract his or her date of birth from the given date. So first example, date of birth of Geeta, he is 18/10/1996. How old is she on 22/12/2005? ಅಂದರೆ ಅವಳದು ಡೇಟ್ ಆಫ್ ಬರ್ತ್ ಗೀತಂದು ಅಕ್ಟೋಬರ್ 18th 1996. ಸೊ ಅವಳಿಗೆ 2005 ಡಿಸೆಂಬರ್ 22ಗೆ ಎಷ್ಟು ವರ್ಷ ಆಗುತ್ತೆ ಅಂತ. ಈಗೇನು ಮಾಡಬೇಕು, ಹಾಗೂ ಅಂದರೆ 2005 ಫಸ್ಟ್ ಹಾಕ್ಕೊಳ್ಳಿ, 22/12/2005 ಅಂತ, ಡಿಸೆಂಬರ್ 22 2005. ನೆಕ್ಸ್ಟ್ ಇದು ಅವಳದು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನ ಇಲ್ಲಿ ಹಾಕಿ. ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಫಸ್ಟು ಡೇಟ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 22ನಲ್ಲಿ 8 ಹೋದರೆ ಎಷ್ಟು? 4. ನೆಕ್ಸ್ಟು ಮಂತನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ಡೇಟ್ ಸಬ್ಟ್ರಾಕ್ಟ್ ಮಾಡಬೇಕು, ನೆಕ್ಸ್ಟು ಮಂತನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ, ನೆಕ್ಸ್ಟು ಇಯರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 9 ಆಗುತ್ತೆ. ಸೊ ಗೀತಾ ಈಸ್ 9 years 2 months 4 days ಆನ್ 22/12/2005ಗೆ. ಅವಳಿಗೆ 2005 ಡಿಸೆಂಬರ್ 22ಗೆ ಎಷ್ಟಾಗುತ್ತೆ ಅಂದರೆ 9 ವರ್ಷ 2 ತಿಂಗಳು 4 ದಿನ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ರಮ್ಯಾ ಈಸ್ ಬಾರ್ನ್ ಆನ್ 6/5/1983. ಹೌ ಓಲ್ಡ್ ಈಸ್ ಶಿ ಆನ್ 8/9/2006? ಸೊ 2006 ಇದು ಸೆಪ್ಟೆಂಬರ್ 8ಗೆ ಎಷ್ಟಾಗುತ್ತೆ ಅವಳಿಗೆ ಏಜ್? ಅವಳದು ಬಾರ್ನ್ ಡೇಟ್ ಇಲ್ಲಿದೆ, ಬರ್ತ್ ಡೇಟ್. ಸೊ ಈಗ 2006 ಇಲ್ಲಿ ಬರೀರಿ, ಫಸ್ಟು 8/9/2006 ಅಂತ, ಅವಳದು ಬರ್ತ್ ಡೇಟ್ ಇಲ್ಲಿ ಬರೀರಿ. ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಇದು ಡೇಟಿಂದ ಸಬ್ಟ್ರಾಕ್ಟ್ ಮಾಡಬೇಕು. 8 6 ಅಂದರೆ 2, 9 ಇದು ಮಂತ್, 9ನಲ್ಲಿ 5 ಹೋದರೆ 4, ಇದು ಆನಂತರ ನೆಕ್ಸ್ಟು ಇಯರ್. ಸೊ 23. ರಮ್ಯಾ ಈಸ್ 23 years 4 months 2 days ಆನ್ 8/9/2006. While calculating life span of an individual, the subtraction procedure is different from normal one, as it starts from left side towards right side. ಸೊ ಸಬ್ಟ್ರಾಕ್ಷನ್ ಪ್ರೊಸೀಜರ್ ಇದೆಯಲ್ಲ ನಾರ್ಮಲ್ದು, ರೈಟಿಂದ ಲೆಫ್ಟಿಗೆ ಹೋಗ್ತೀವಿ. ಬಟ್ ಈ ಕೇಸಲ್ಲಿ ಲೈಫ್ ಸ್ಪ್ಯಾನ್ದು ಕೇಸಲ್ಲಿ ಏನು ಆಗುತ್ತೆ ಅಂದರೆ ಲೆಫ್ಟ್ ಟು ರೈಟ್ ಹೋಗುತ್ತೆ. ಅಂದರೆ ಫಸ್ಟು ಡೇಟನ್ನು ಸಬ್ಟ್ರಾಕ್ಟ್ ಮಾಡಬೇಕು, ನೆಕ್ಸ್ಟು ಮಂತ್, ನೆಕ್ಸ್ಟ್ ಇಯರನ್ನು. ಎ, first subtract the days. B, then subtract the months. C, then subtract the years. Note, if it is not possible to subtract the days directly, to then convert 1 month to days and then subtract. Suppose ಡೇಟ್ ಇವಾಗ ಡೇಟ್ ಅದು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಬಾರೋ ಮಾಡ್ಕೋಬೇಕಲ್ಲ, ಹಾಗಾಗಿ ಮಂತಿಂದ ಬಾರೋ ಮಾಡ್ಕೋಬೇಕಾಗತ್ತೆ. ಪಕ್ಕದಲ್ಲಿ ಮಂತ್ ಇರುತ್ತಲ್ಲ, ಆ ಮಂತಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಬರುತ್ತೆ ನೋಡಿಕೊಂಡು ಆ ಮಂತಿಂದ ಒಂದಷ್ಟು ದಿನ ತೊಗೊಂಡು ಅಲ್ಲಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಆ ಥರದ ಎಕ್ಸಾಂಪಲ್ ನೋಡೋಣ ಇವಾಗ. ಸಿಮಿಲರ್ಲಿ, ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಬ್ಟ್ರಾಕ್ಟ್ ದಿ ಮಂತ್ಸ್ ಡೈರೆಕ್ಟ್ಲಿ, ದೆನ್ ಕನ್ವರ್ಟ್ 1 year to 12 months. 1 yearನ್ನು 12 months ಅಂತ ಕನ್ಸಿಡರ್ ಮಾಡಬೇಕು. ಕ್ಯಾರಿ ಇಟ್ ಆ್ಯಂಡ್ ದೆನ್ ಸಬ್ಟ್ರಾಕ್ಟ್ ಅಂತ. ಓಕೆ, ಈಗ ರಾಜೇಶ್ ಬಾರ್ನ್ ಆನ್ 24/8/1991. ಹೌ ಓಲ್ಡ್ ವಿಲ್ ಬಿ ಹಿ ಆನ್ 15/10/2008? ಸೊ 15/10/2008 ಇದು ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿರೋದು. ಒಂದು ಬರ್ತ್ ಡೇಟ್ ಇಲ್ಲ ಹಾಕ್ಕೊಳ್ಳಿ. ಈಗ 15 ಈಸ್ ಲೆಸ್ಸರ್ ದ್ಯಾನ್ 24 ಅಲ್ವಾ, ಅದಕ್ಕೇನು ಮಾಡೋದು, ಪಕ್ಕದಿಂದ ಒಂದು ಬಾರೋ ಮಾಡ್ಕೋಬೇಕು. 10 ಅಂದ್ರೇನು? ಅಕ್ಟೋಬರಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಬರುತ್ತೆ? 31 ಡೇಸ್ ಬರುತ್ತೆ ಅಲ್ವಾ. 31ನಲ್ಲಿ 31 + 15 ಅಂದರೆ ಎಷ್ಟು? 31 + 15 ಅಂತ ಹೇಳಿದ್ರೆ 46 ಆಗುತ್ತೆ. 46 ಡೇಸ್. 46 ಡೇಸಲ್ಲಿ 24 ಹೋದರೆ ಇನ್ನು 22 ಡೇಸ್ ಆಯಿತು. ಇದು 22 ಡೇಸ್ ಆಯಿತು. ಇಲ್ಲಿ ಒಂದು ನಾವು ಕಳಿಸಿದ್ವಲ್ಲ ಆ ಕಡೆ, ಇನ್ನು ರಿಮೈನಿಂಗ್ 10 ಮಂತ್ಸಲ್ಲಿ 1 ಮಂತ್ ಹೊಟ್ಟೋಯ್ತು ಅಂದರೆ ಇನ್ನು 9 ಮಂತ್ ಇದೆ. 9 ಮಂತಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದರೆ 1. ಸೊ 2008 ಇಯರ್ಸಲ್ಲಿ 1991 ಸಬ್ಟ್ರಾಕ್ಟ್ ಮಾಡಬೇಕು. 8ಅಲ್ಲಿ 1 ಹೋದರೆ 7,
ಮತ್ತು ಇದು 1 ಬೋರೋ ಮಾಡ್ಕೊಳ್ಳಿ, ಇಲ್ಲಿ 10 ಆಗುತ್ತೆ. ಮತ್ತು ಇಲ್ಲಿ ಬೋರೋ ಮಾಡಿದರೆ ಇದು 9 ಆಗುತ್ತೆ, ಇದು 10 ಆಗುತ್ತೆ. 10ಅಲ್ಲಿ 9 ಹೋದರೆ 1, 9 9 is 0, 1 1 is 0, so 17. ರಾಜೇಶ್ ವಿಲ್ ಬಿ 17 years 1 month and 22 days old. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಟ್. It is possible to subtract 24 days from 15 in terms of days. Therefore, convert. It is not possible. It is possible subtract 24 days from ಅಂತ ಇದೆ. It is not possible. ಗೊತ್ತಾಯ್ತಲ್ಲ. Therefore, convert 1 month. 1 month, in this case, October month having 31 days. ಅಂದರೆ 1 ಮಂತನ್ನ ಡೇಸಾಗಿ ಕನ್ವರ್ಟ್ ಮಾಡ್ಕೋಬೇಕು. ಕ್ಯಾರಿಡ್ ದೆನ್ ಡೇಸ್ ಬಿಕಮ್ಸ್ 15 + 31 ಅಂದರೆ 46 ಆಯಿತು. ಸಬ್ಟ್ರಾಕ್ಟ್ 46 - 24 ಅಂತ ಹೇಳಿದ್ರೆ ಸೊ 22 ಡೇಸ್. ಮಂತ್ಸ್ ರೆಡ್ಯೂಸಸ್ ಬೈ 1, ದಟ್ ಈಸ್ 9 - 8 ಅಂದರೆ 1. ಈಗ ಶಂಕರ್ ಬಾರ್ನ್ ಆನ್ 18/5/1980. ವಾಟ್ ಈಸ್ ಹಿಸ್ ಏಜ್ ಆನ್ 12/6/2004ಗೆ. ಸೊ ಇದು ಫೈಂಡ್ ಔಟ್ ಮಾಡಬೇಕಾಗಿರೋ ಇಯರ್ದಾಗುತ್ತೆ. ಇದು ಬರ್ತ್ ಡೇಟ್ ಆಯಿತು. ಸೊ 12 - 18 ಮಾಡೋಕ್ಕಾಗಲ್ಲ, 1 ಬೋರೋ ಮಾಡ್ಕೋಬೇಕು. 6 ಅಂದರೆ ಜೂನ್ ಮಂತ್ ಅಂದರೆ 30 ಡೇಸ್ ಬರುತ್ತೆ ಅಲ್ವಾ. 12, ಸೊ ಆಗ ಎಷ್ಟಾಗುತ್ತೆ 30. ಇಲ್ಲಿಂದ ಇದು ಜೂನಲ್ಲಿ 30 ಡೇಸ್ ಇರುತ್ತೆ. 30 + 12 ಅಂತ ಹೇಳಿದ್ರೆ 42 ಆಯಿತು. 42ನಲ್ಲಿ 18 ಹೋಯಿತು ಅಂತ ಹೇಳಿದ್ರೆ ಇದು 4, ಇದು 24 ಆಗುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ 5 ಇದೆ, ರಿಮೈನಿಂಗು 1 ಹೊಟ್ಟೋದ್ರೆ ಇಲ್ಲಿ 5 ತಾನೆ. 5 - 5 ಅಂದರೆ 0. ಈಗ 2004ಅಲ್ಲಿ 1980 ಹೋದರೆ 24. ಸೊ 6 months ಅಂದರೆ ಜೂನ್ ಹ್ಯಾಸ್ 30 days. ಓಕೆ. ಶಂಕರ್ಸ್ ಏಜ್ ಆನ್ 12/6/2004 he is 24 years 24 days. 24 years 24 days. Month 0. Third example. Veena born on 28/2/1988. What is her age on 15/2/2004? ಸೊ 15 28 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. 1 ತೊಗೊಳ್ಳಿ ಈ ಕಡೆಯಿಂದ. ಅಂದರೆ 2 ಅಂದರೆ ಫೆಬ್ರವರಿಯಲ್ಲಿ ಲೈಕ್ 2004ಅಲ್ಲಿ ಎಷ್ಟಿತ್ತು ಫೆಬ್ರವರಿದು ಡೇಸ್ ನೋಡಬೇಕು. ಗೊತ್ತಾಯ್ತಲ್ಲ. ಸೊ ಅವಾಗ ಎಷ್ಟಿರುತ್ತೆ 2004ಅಲ್ಲಿ ಅಂದರೆ 29 ಏನೋ ಇರುತ್ತೆ. ಗೊತ್ತಾಯ್ತಲ್ಲ. ಸೊ 29 ಡೇಸ್ ಪ್ಲಸ್ 15 ಅಂತ ಹೇಳಿದ್ರೆ ಇದೆಷ್ಟಾಗುತ್ತೆ 44. 44ಅಲ್ಲಿ 28 ಹೋದರೆ ಸೊ ಎಷ್ಟು 16 ಹಾಕ್ಕೊಳ್ಳಿ. ಇಲ್ಲಿ ಜಾನ್ವರಿದು 1 ಮಾತ್ರ ಇರೋದಲ್ಲ. 1ಇಂದ 2ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ 1 ಇಯರ್ದೇ ತೊಗೋಬೇಕು. 1 ಇಯರ್ ಅಂದರೆ 12 months. 12 monthsಲ್ಲಿ 1 ಮಂತ್ ಇಲ್ಲಿ ಹೋದರೆ 1 ಇಲ್ಲಿ ಆಲ್ರೆಡಿ 1 ಇದೆ. 1 + 1 ಎಷ್ಟಾಯಿತು 2 ಅಂದರೆ 1 ಇದೆ ಇಲ್ಲಿ ಅಲ್ವಾ. ಒಂದು ನಿಮಿಷ. ಇಲ್ಲಿ 12 months ಇದೆ. 12 monthsನಲ್ಲಿ 1 ಮಂತ್ ಇಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ. ಅಂದರೆ ಇಲ್ಲಿ ಇವಾಗ ಇದು 1 ಮಂತ್ ಇದು ಈ ಕಡೆ ಹೊಟ್ಟೋಯ್ತಲ್ವಾ. ಇನ್ನು ರಿಮೈನಿಂಗ್ ಎಷ್ಟಿದೆ ಇಲ್ಲಿ 1 ಮಾತ್ರ. ಇದು 2004 ಅಂದರೆ 1 ಇಯರಲ್ಲಿ 12 months. 12 monthsಲ್ಲಿ 1 ಮಂತ್ ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ ಅಂದರೆ 1 ವರ್ಷದ 2004 ಅಂತ ಹೇಳಿದ್ರೆ ಸೊ 12 months. 1 ಮಂತ್ ಅಂತಲ್ಲ 12 months. 12 monthsದು ಪ್ಲಸ್ 1 ಅಂದರೆ ಈಕ್ವಲ್ ಟು 13 months ಆಯಿತು. 13 monthsಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 2004 ಅಂತ ಹೇಳಿದ್ರೆ ಇದು ಇಯರ್. 1 ವರ್ಷ ಈ ಕಡೆ ಕಳಿಸ್ಬಿಡಿ. 1 ವರ್ಷನ ಈ ಕಡೆ ಕಳಿಸಿದ ಮೇಲೆ ಇದು 2003 ಆಗುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ 2003 ಆಯಿತು. ಸೊ ಇದು ಎಷ್ಟಾಗುತ್ತೆ ಇದು ಇಲ್ಲಿ 1 ಇದೆ. 12 month ಬಂತು. 12 month + 1 month ಎಷ್ಟಾಯಿತು 13 month. 13ಅಲ್ಲಿ 2 ಹೋದರೆ ಎಷ್ಟು 11. ಈಗ ಇಲ್ಲಿ 2003 ಇರೋದು. 2003 ಮತ್ತು 1988. ಸೊ ಈಗ 1 ಬೋರೋ ಮಾಡ್ಕೋಬೇಕು. ಇದು 10 ಆಗುತ್ತೆ. ಮತ್ತು ಈ ಕಡೆ ಕಳಿಸಿದ್ರೆ ಇದು 9 ಆಗುತ್ತೆ. ಇದು 10 ಆಗಿರುತ್ತೆ. ಮತ್ತು ಇದು ಈ ಕಡೆ ಕಳಿಸಿದ್ರೆ ಇದು 9 ಆಗುತ್ತೆ. ಇದು 13 ಆಗುತ್ತೆ. 13ಅಲ್ಲಿ 8 ಹೋದರೆ ಎಷ್ಟು 5. ಇದು 9ಅಲ್ಲಿ 8 ಹೋದರೆ 1. 9ಅಲ್ಲಿ 9 ಹೋದರೆ 0. 1ಅಲ್ಲಿ 1 ಹೋದರೆ 0. ಸೊ 15.
ಸೊ ಇಲ್ಲಿ 15 ಬಂತು. ಇನ್ನೊಂದು ಸಲ ಹೇಳ್ತೇನೆ ಕೇಳಿ. ಇದು 15, ಇದು 2, ಇದು 2004 ಅಂದರೆ ಇದು ಫೆಬ್ರವರಿ, ಇದು ಫೆಬ್ರವರಿನೇ. 15 ಈಸ್ ಸ್ಮಾಲರ್ ದ್ಯಾನ್ ದಿ 28. ಇದು ಡೇಸ್ ಅಲ್ವಾ, ಅದಕ್ಕೇನು ಮಾಡಬೇಕು, ಮಂತಿಂದ ಕನ್ಸಿಡರ್ ಮಾಡಬೇಕಾಗತ್ತೆ. ಮಂತ್ ಇದೆಯಲ್ಲ, ಇದು ಫೆಬ್ರವರಿ ಮಂತದು. ಒಂದು ತಿಂಗಳನ್ನ ಈ ಕಡೆ ಕಳಿಸಿದ್ರೆ ಫೆಬ್ರವರಿ ಅಂತ ಹೇಳಿದ್ರೆ ಎಷ್ಟು ಬರ್ಬೋದು, 29. ಆ 29 ಡೇಸ್ನ ಇಲ್ಲಿ ಕಳಿಸಿ. 29 ಡೇಸ್ ಆಗುತ್ತೆ ಅಲ್ಲ, 29 ಡೇಸ್ ಪ್ಲಸ್ 15 ಅಂದರೆ ಎಷ್ಟು, 44 ಡೇಸ್ ಆಯಿತು. 44 ಡೇಸಲ್ಲಿ 28 ಹೋದರೆ ಎಷ್ಟು, 16 ಅಂತ ಬರ್ಕೊಳ್ಳಿ. ಇನ್ನು ಇಲ್ಲಿ 1 ಮಂತ್ ಮಾತ್ರ ಇರೋದು. 1 ಮಂತ್ ಅಂದರೆ ಇಲ್ಲಿ ಬರೋಣ. ಈ 2004 ಅಲ್ವಾ, ಇದು ಇಯರ್ದು. ಇಯರ್ ಅಂತ ಹೇಳಿದ್ರೆ 1 ಇಯರಲ್ಲಿ 12 ಮಂತ್ಸ್ ಇರುತ್ತೆ ಅಲ್ವಾ. ಆ ಒಂದು ವರ್ಷನ ಇಲ್ಲಿ ತೊಗೊಂಬಿಡಿ. 1 ಇಯರನ್ನೇ ಈ ಕಡೆ ಕಳಿಸಿ. ಅಂದರೆ 12 ಮಂತ್ಸು. 12 ಮಂತ್ಸ್ ಪ್ಲಸ್ 1 ಮಂತ್ ಇತ್ತಲ್ಲ, ಅದು 12 ಪ್ಲಸ್ 1 ಅಂದರೆ ಏನು, 13 ಮಂತ್. 13ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 11 ಆಗುತ್ತೆ. 13 - 2 ಅಂದರೆ 11 ಆಯಿತು. ಇಲ್ಲಿ 2004 ಅಂದರೆ 1 ಇಯರೇ ಹೊಟ್ಟೋಯ್ತು ಆ ಕಡೆ, 12 ಮಂತ್ಸ್ ಹೊಟ್ಟೋಯ್ತು ಅಂತ ಹೇಳಿದ್ರೆ 1 ವರ್ಷ ಹೋಯಿತು ಅಂದರೆ 2004 ಇರೋದು 2003 ಆಗುತ್ತೆ. 2003ನಲ್ಲಿ 1988 ಸಬ್ಟ್ರಾಕ್ಟ್ ಮಾಡಿದ್ರೆ 15 ಬರುತ್ತೆ. ಸೊ ದೆನ್ ವೀಣಾಸ್ ಏಜ್ ಈಸ್ 15 years 11 months and 16 days. 15 years 11 months 16 days ಆನ್ ಯಾವಾಗ 15 to 2004ಗೆ. ಓಕೆ, ಥ್ಯಾಂಕ್ ಯು ಫಾರ್ ಆಲ್. ಮತ್ತು ನಿಮಗೆ ಇದು ವಿಡಿಯೋನ ನೋಡಿದ್ರಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಕಾಂಟ್ಯಾಕ್ಟವ್ರಿಗೂ ಇದನ್ನು ಶೇರ್ ಮಾಡಿ. ಗೊತ್ತಾಯ್ತಲ್ಲ. ಏನಾದರೂ ಕಮೆಂಟ್ ಇದ್ದರೆ ಬರೀರಿ. ಥ್ಯಾಂಕ್ ಯು.